ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇ ನೋಡುವ ಅಂತ ಹೇಳಿದ್ರೆ ಕಳೆದ 6 ತಿಂಗಳ ಮಂತ್ಲಿ ಕರೆಂಟ್ ಅಫೇರ್ಸ್ ಸರಣಿಯ ಭಾಗವಾಗಿರುವ ಫೆಬ್ರವರಿ ಮಂತಿನ ಪಾರ್ಟ್ 2 ಕ್ಲಾಸ್ ಅನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ, ಸರಿನಾ? ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ಜನವರಿ ಮಂತಿನ ಸಂಪೂರ್ಣ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ 2 ಪಾರ್ಟ್ಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಒಂದು ಫೆಬ್ರವರಿ ಮಂತಿನ ಪಾರ್ಟ್ 1 ಸಹ ಅಪ್ಲೋಡ್ ಮಾಡಲಾಗಿತ್ತು. ಅದನ್ನ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಇದಕ್ಕಿಂತ ಮುಂಚೆ ಲಾಸ್ಟ್ 6 ಮಂತಿನ ಟಾಪ್ 400 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಸರಣಿಯನ್ನು ಸಹ ನಾವು ಮಾಡಿದ್ವಿ. ಅದನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಎಲ್ಲ ಕ್ಲಾಸ್ಗಳು ಉಪಯೋಗ ಆಗ್ತವೆ ನಿಮಗೆ. ಆ್ಯಂಡ್ ಇಲ್ಲಿಂದ ನಿಮಗೆ ಖಂಡಿತವಾಗ್ಲೂ ಸಹ ಪ್ರಶ್ನೆಗಳು ಬಂದೇ ಬರ್ತವೆ. 100% ಬರ್ತಾವ ಅಂತಂದರೆ 100% ಬಂದೇ ಬರ್ತವೆ ಇಲ್ಲಿಂದ ನಿಮಗೆ ಕ್ವಶನ್ಗಳು. ಓಕೆ, ಅದು ನೀವು ವರಿ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಈ ಒಂದು ಸೆಷನಲ್ಲಿ ನಾವು ಏನು ನೋಡುವ ಅಂತಂದರೆ ಈ ಮಿಕ್ಕುಳಿದಿರ್ತಕ್ಕಂಥ ಫೆಬ್ರವರಿ ಮಂತಿನ ಮಿಕ್ಕುಳಿದಿರ್ತಕ್ಕಂಥ ಏನು ಪ್ರಶ್ನೆಗಳಿದಾವಲ್ವ, ಆ ಒಂದು ಮಿಕ್ಕುಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡುವ, ಸರಿನಾ? ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾರೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ. ಓಕೆ, ನಿಮಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಈ ಒಂದು ಕ್ಲಾಸ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹಾಗೆ ಸ್ಟೇಟ್ ಗೌರ್ಮೆಂಟ್ಗೆ ಎರಡೂ ಸಹ ಇದು ಯೂಸ್ ಆಗ್ತದೆ. ಬಿಕಾಸ್ ಯಾಕೆಂದರೆ ನಿಮಗೆ ಮೇನ್ಲಿ ಕ್ಲಾಸ್ ಮಾಡ್ತಾ ಇರೋದೇ ಸೆಂಟ್ರಲ್ ಗೌರ್ಮೆಂಟ್ ಸಲುವಾಗಿ. ಓಕೆ, ಸೆಂಟ್ರಲ್ ಗೌರ್ಮೆಂಟಿನ SSC, RRB, ಡಿಫೆನ್ಸ್ ಮತ್ತು ಈ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ. ಬಟ್ KE ಅವರು ಸಹ ಈ ಸೆಂಟ್ರಲ್ ಗೌರ್ಮೆಂಟ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ ಅವರಿಗೂ ಸಹ ಇದು ಉಪಯೋಗ ಆಗುತ್ತೆ. ಅದಕ್ಕೆ ಇಬ್ಬರಿಗೂ ಸಹ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಪ್ರತಿ ವರ್ಷ ವಿಶ್ವ ಜೌಗು ಪ್ರದೇಶಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಈ ಒಂದು ಫೆಬ್ರವರಿ ಮಂತಲ್ಲಿ ಸಹ ನಿಮಗೆ ಸಾಕಷ್ಟು ದಿನಾಚರಣೆಗಳು ಬರ್ತವೆ. ಯಾವ್ಯಾವ ದಿನಾಚರಣೆಗಳು ಬರ್ತವೆ? ಈ ಒಂದು ಫೆಬ್ರವರಿ 1 ನಾವು ಏನಂತ ಆಚರಣೆ ಮಾಡ್ತೀವಿ? ಇದನ್ನು ನಾವು ಈ ಕೋಸ್ಟಲ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಇದನ್ನು ಕೋಸ್ಟಲ್ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ಈ ಒಂದು ಫೆಬ್ರವರಿ 2 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ವೆಟ್ಲ್ಯಾಂಡ್ ಅಂದರೆ ಏನಂತ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಅಂದರೆ ವಿಶ್ವ ಜೌಗು ಪ್ರದೇಶಗಳ ದಿನಾಚರಣೆ ಅಂತ ಹೇಳ್ತೀವಿ. ಯಾವುದನ್ನ? ಈ ಒಂದು ವೆಟ್ಲ್ಯಾಂಡ್ ಡೇ ಅಂತ. ಹಾಗಾದರೆ 4ನೇ ತಾರೀಕು ಯಾವುದು? ಫೆಬ್ರವರಿ 4ನೇ ತಾರೀಕಿನಂದು ನಾವು ಯಾವ ದಿನ ಆಚರಣೆ ಮಾಡ್ತೀವಿ? ಇದನ್ನು ನಾವು ಕ್ಯಾನ್ಸರ್ ಡೇ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ಕ್ಯಾನ್ಸರ್ ಡೇ ಯಾವಾಗ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಫೆಬ್ರವರಿ 4ರಂದು ಈ ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಣೆ ಮಾಡಲಾಗ್ತದೆ ಅಂತ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ಫೆಬ್ರವರಿ 2 ಅಂತ ಹೇಳ್ತೀವಿ. ಯಾಕೆ ಫೆಬ್ರವರಿ 2ರಂದು ಆಚರಣೆ ಮಾಡಿದ್ರು? ಯಾಕೆ ಆಗಸ್ಟ್ 26ರಂದು ಯಾಕೆ ಆಚರಣೆ ಮಾಡಲಿಲ್ಲ ಅಂತಂದರೆ, ಬಿಕಾಸ್ ಆ ದಿನ ಒಂದು ರಾಮ್ಸರ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ ಆಗುತ್ತೆ, ಸರಿನಾ? ಯಾವಾಗ? 2 ಫೆಬ್ರವರಿ 1971 ಅಂತ ಹೇಳ್ತೀವಿ, ಸರಿನಾ? ಈ ಒಂದು ರಾಮ್ಸರ್ ಕನ್ವೆನ್ಷನ್ ಆಗಿರ್ತಕ್ಕಂತಹ ಒಂದು ದಿನಾಂಕ ಹೇಳಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು 2/7/1971. ಹಾಗಾದರೆ ರಾಮ್ಸರ್ ಅಂತಕ್ಕಂಥ ಸ್ಥಳ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇರಾನಲ್ಲಿ ಕಂಡುಬರುತ್ತೆ. ಇರಾನ್ನ ಒಂದು ಈ ಕ್ಯಾಸ್ಪಿಯನ್ ಸಿ ಏನು ಕಂಡುಬರುತ್ತಲ್ವ, ಅದರ ಒಂದು ತಟದಲ್ಲಿ ಈ ಒಂದು ಶಹರ್ ಕಂಡುಬರುತ್ತೆ ಅಂತ ನೀವು ಹೇಳಬಹುದು. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ನಮ್ಮ ಭಾರತದಲ್ಲಿ ಪ್ರಸ್ತುತ ವೆಟ್ಲ್ಯಾಂಡ್ಗಳು ಎಷ್ಟಿದ್ದಾವೆ? 100 ವೆಟ್ಲ್ಯಾಂಡ್ಸ್ಗಳಿದ್ದಾವೆ. ಅದು ಸಹ ನೀವು ಅಪ್ಡೇಟ್ ತೊಗೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. 100ನೇದು ಯಾವುದು? ಸುರ್ಹಾತಾಲ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಒಂದು ಸುರ್ಹಾತಾಲ? ಇನ್ನು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸರ್ ಇಲ್ಲ ಸರ್, ರಾಂಗ್ ಹೇಳ್ತಾ ಇದ್ರೆ, ಅದು ಸುರ್ಹಾತಾಲ ಅಲ್ಲ, ಬದಲಾಗಿ ಜಯಪ್ರಕಾಶ್ ನಾರಾಯಣ್ ಈ ವೆಟ್ಲ್ಯಾಂಡ್ ಅಂತ ನೀವು ಹೇಳ್ಬಹುದು. ಹೌದು, ಇದಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಸುರ್ಹಾತಾಲ್ ಅಂತ ಹೇಳ್ತೀವಿ. ಅದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ 99ನೇದು ಯಾವುದು ಅಂತಂದರೆ ದ್ಯಾಟ್ ಇಸ್ ಒಂದು ಶೇಖ್ ಹಾಜಿಲ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಇದು ಅಲಿಗಢ ಡಿಸ್ಟಿಕಲ್ಲಿ ಕಂಡುಬರುತ್ತೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಓಕೆ, ಇಲ್ಲಿಂದ ನೋಡಿ. ಹಾಗೆ ಇದರ ಒಂದು ಥೀಮ್ ಕೇಳ್ತಾನೆ ನಿಮಗೆ. ಥೀಮ್ ಏನಿದೆ? ವೆಟ್ಲ್ಯಾಂಡ್ಸ್. ಏನು? ವೆಟ್ಲ್ಯಾಂಡ್ಸ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಜೌಗು ಪ್ರದೇಶಗಳು ಹಾಗೆ ಸಾಂಪ್ರದಾಯಿಕ ಜ್ಞಾನ ಅಂತಕ್ಕಂಥದ್ದು ವೆಟ್ಲ್ಯಾಂಡ್ ಡೇನ ಒಂದು ಥೀಮ್ ಆಗಿದೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಿರ್ಗಿ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ವಾಟ್ ಯು ಮೀನ್ ಬೈ ಮಿರ್ಗಿ? ಒಂದು ಎಪಿಲೆಪ್ಸಿ ಅಂತ ಹೇಳ್ತೀವಿ. ಒಂದು ಎಪಿಲೆಪ್ಸಿ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ. ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷದ ಫೆಬ್ರವರಿಯ 2ನೇ ಸೋಮವಾರ ಅಂತ ಹೇಳ್ತೀವಿ. 2ನೇ ಸೋಮವಾರ ಇವಾಗ ಮೇ ಬಿ ನಿಮಗೆ 14ನೇ ತಾರೀಕು ಬರ್ಬೋದು, ಇಲ್ಲ 13 ಬರ್ಬೋದು, 12 ಬರ್ಬೋದು, 11 ಬರ್ಬೋದು. ಬಟ್ ಯಾವ ದಿನ ಅಂತ ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ನಿಮಗೆ ಈ ಫೆಬ್ರವರಿಯ 2ನೇ ಸೋಮವಾರ ಯಾವುದೇ ಡೇಟ್ ಬರಲಿ ಅದನ್ನು ಆಚರಣೆ ಮಾಡಲಾಗ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದರ ಒಂದು ಥೀಮ್ ಏನಾಗಿದೆ? ಇದರ ಥೀಮ್ ಏನಾಗಿದೆ ಅಂದರೆ ಟರ್ನಿಂಗ್ ಸ್ಟೋರೀಸ್ ಇಂಟು ಆ್ಯಕ್ಷನ್ ಅಂತ ಆಗಿದೆ. ಹಾಗಾದರೆ ಇದನ್ನು ಈ ವರ್ಷ ಫೆಬ್ರವರಿ 2ನೇ ಸೋಮವಾರ ಯಾವ ದಿನಾಂಕದಂದು ಬಂದಿತ್ತು? 9 ಫೆಬ್ರವರಿಗೆ ಬಂದಿತ್ತು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಒಂದು ಎಪಿಲೆಪ್ಸಿ ಅಂದರೆ ಏನು ಅಂತ? ಇದೊಂದು ಅಸ್ವಸ್ಥತೆ ಆಗಿದೆ. ಏನು ಅಸ್ವಸ್ಥತೆ ಅಂತಂದರೆ ಇದರಲ್ಲಿ ಮಿದುಳಿನಲ್ಲಿ ಈ ನರಕೋಶದ ಚಟುವಟಿಕೆಯು ತೊಂದರೆಗೊಳಗಾಗ್ತದೆ. ಓಕೆ, ಮೆದುಳಿನಲ್ಲಿರ್ತಕ್ಕಂಥ ನರಕೋಶಗಳಿದಾವಲ್ವಾ, ಅದಕ್ಕೆ ಸಮ್ ಪ್ರಾಬ್ಲಮ್ ಆಗ್ತದೆ. ಅದನ್ನು ನಾವು ಎಪಿಲೆಪ್ಸಿ ಅಂತ ಹೇಳ್ತೀವಿ. ಇದನ್ನು ಯಾವುದಂತ ಹೇಳ್ತೀವಿ? ಒಂದು ಎಪಿಲೆಪ್ಸಿ ಅಂತ ಹೇಳ್ತೀವಿ. ಇದರ ಒಂದು ದಿನಾಚರಣೆ ಯಾವಾಗ ಆಚರಣೆ ಮಾಡಲಾಗ್ತದೆ? ಫೆಬ್ರವರಿ 2ನೇ ಸೋಮವಾರ. ಅದರ ಒಂದು ಥೀಮ್ ಏನಾಗಿತ್ತು ಈ ವರ್ಷ ಅಂತಂದರೆ ಟರ್ನಿಂಗ್ ಸ್ಟೋರೀಸ್ ಇಂಟು ಆ್ಯಕ್ಷನ್ ಅನ್ನೋದಾಗಿತ್ತು.
ಸ್ಟೋರಿ ಏನು ಮೈಂಡಲ್ಲಿ ಇರುತ್ತಲ್ವ ಅದನ್ನು ಆ್ಯಕ್ಷನಲ್ಲಿ ಓಕೆ ಆ್ಯಕ್ಷನ್ ಕಟ್ ಆ ರೀತಿ ಮಾಡೋದು ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂ ಪೊಲೀಸ್ನ 10ನೇ ಬೆಟಾಲಿಯನ್ ಪ್ರಧಾನ ಕಚೇರಿಯ ಶಂಕುಸ್ಥಾಪನೆಯನ್ನು ಯಾರು ಮಾಡಿದರು ಅಂತ. ಯಾರು ಮಾಡಿದ್ದಾರೆ ಇದನ್ನು ಶಂಕುಸ್ಥಾಪನೆಯನ್ನು? ಸೊ ಈ ಒಂದು ಪೊಲೀಸ್ ಬೆಟಾಲಿಯನ್ ಇದೆ ಅಂತಂದರೆ ಸೊ ಮ್ಯಾಕ್ಸಿಮಮ್ ಯಾರು ಮಾಡಿರ್ಬೋದು ಇದನ್ನು? ಯಾರು ಅಂದರೆ ದ್ಯಾಟ್ ಈಸ್ ನಮ್ಮ ಭಾರತದ ಹೋಮ್ ಮಿನಿಸ್ಟರ್, ಯಾರು? ಅಮಿತ್ ಶಾ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನು ಎಲ್ಲಿ ಮಾಡಿದರು ಅಂತ. ಎಲ್ಲಿ ಅಂತಂದರೆ ಸರ್ ಅಸ್ಸಾಮಲ್ಲಿ ಅಂತ ಅವರೇ ಕೊಟ್ಟಿದ್ದಾರಲ್ಲ, ಅಸ್ಸಾಂನ ಡಿಸ್ಟಿಕ್ ಯಾವುದು ಅಂತ. ಡಿಸ್ಟಿಕ್ ಯಾವುದು ಅಂದರೆ ಕಾಮರೂಪ ಡಿಸ್ಟಿಕ್ ಅಂತ ಹೇಳ್ತೀವಿ. ಸರ್ ಅಸ್ಸಾಂನ ಮೊದಲ ಹೆಸರು ಕಾಮರೂಪ ಅಲ್ವಾ? ಹೌದು, ಕಾಮರೂಪ ಅಂತ ಇತ್ತು. ಹಾಗೆ ಈ ಒಂದು ಕಾಮರೂಪ ಅಂತಕ್ಕಂಥದ್ದು ಪ್ರೆಸೆಂಟ್ಲಿ ಎಲ್ಲಿ ಇದೇ ಅಸ್ಸಾಮಲ್ಲಿ ಒಂದು ಡಿಸ್ಟಿಕ್ ಸಹ ಆಗಿದೆ. ಹಾಗೆ ನಮ್ಮ ಕರ್ನಾಟಕವನ್ನು ವಿಜಯನಗರ ಅಂತ ಕರಿತಾ ಇದ್ರು ಅಲ್ವಾ? ಹಾಗೆ ಈಗ ವಿಜಯನಗರ ಅಂತಕ್ಕಂಥದ್ದು ಒಂದು ಜಿಲ್ಲೆ ಸಹ ಇದೆ ನಮ್ಮ ಕರ್ನಾಟಕದಲ್ಲಿ ಅಲ್ವಾ? ಸೊ ಹಾಗೆ ಕಂಡುಬರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪರೇಷನ್ ಗಜಬ್ ಲಿಲ್ ಹಕ್ ಅನ್ನು 2026ರಲ್ಲಿ ಯಾವ ದೇಶವು ಪ್ರಾರಂಭಿಸಿತು ಅಂತ ಕೇಳ್ತಾನೆ. ಕ್ಯಾ ಗಜಬ್ ರೇ ಬಾಯ್? ಓಕೆ, ಗಜಬ್ ಲಿಲ್ ಹಕ್ ಅಂತಕ್ಕಂಥದ್ದು. ಸೊ ಗಜಬ್ ಅಂತ ಸಕ್ಕದಾಗಿ ಹೆಸರಿಟ್ಟಿದ್ದಾರೆ, ಗಜಬ್, ಶಾನ್ದಾರ್, ಮಸ್ತ್ ಅಂತ. ಬಟ್ ದಾಳಿಯಲ್ಲಿ ಮಾಡಿದ್ದಾರೆ, ಈ ಅಫ್ಘಾನಿಸ್ತಾನದ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದ್ದಾರೆ. ಇಂಥ ಮುಟ್ಟಾಡ್ ರೀಲ್ಸ್ ಸಿಗ್ತಾರೆ ನಿಮಗೆ. ಸರ್ ಇಲ್ಲಿ ಒಂದು ಆಪ್ಷನ್ ಇಲ್ಲ. ಸೊ ಯಾವುದು ಅಂದರೆ ಆಪ್ಷನ್ ಸಿ, ಪಾಕಿಸ್ತಾನ ಅಂತ ಹೇಳ್ತೀವಿ. ಯಾವುದು ಒಂದು ಪಾಕಿಸ್ತಾನದವ್ರು ಏನು ಮಾಡಿದ್ದಾರೆ, ಗಜಬ್ ಲಿಲ್ ಹಕ್ ಅಂತಕ್ಕಂಥ ಒಂದು ಆಪರೇಷನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಒಂದು ಆಪರೇಷನ್ ಯಾರ ವಿರುದ್ಧ ಅಂತ ಕೇಳ್ಬೋದು, ದ್ಯಾಟ್ ಈಸ್ ಈ ಅಫ್ಘಾನಿಸ್ತಾನ ವಿರುದ್ಧ ಅಂತ ಹೇಳಬೇಕಾಗತ್ತೆ. ಸೊ ನೀವು ನ್ಯೂಸಲ್ಲೆಲ್ಲ ಓದಿರ್ತೀರಾ, ಈ ಆಸ್ಪತ್ರೆ ಮೇಲೆ 400 ಜನ ಏನೋ ಮೀನ್ಸ್ ಆಸ್ಪತ್ರೆ ಮೇಲೆ ಮಿಸೈಲ್ ದಾಳಿ ಆದ ನಂತರ 400 ಜನ ಡೆತ್ ಆದರು ಹಾಗೆ ಹೀಗೆ ಅಂತ. ಒಂದು 3 ಮಂತ್ಸ್ ಬ್ಯಾಕ್, 4 ಮಂತ್ಸ್ ಬ್ಯಾಕ್, ಇನ್ನು ಫೆಬ್ರವರಿಯಲ್ಲಿ, ಸರಿಯಾ? ಸೊ ಅದು ಯಾವುದು ಒಂದು ಆಪರೇಷನ್ ಕಾರ್ಯಾಚರಣೆ ಅಂದರೆ ಈ ಒಂದು ಗಜಬ್ ಲಿಲ್ ಹಕ್ ಅಂತ ಹೇಳ್ತೀವಿ. ಯಾರು ಇದನ್ನು? ಪಾಕಿಸ್ತಾನದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತವು ಅರಣ್ಯ ಮತ್ತು ವನ್ಯಜೀವಿ ಸಹಕಾರವನ್ನು ಉತ್ತೇಜಿಸಲು ಯಾವ ದೇಶದೊಂದಿಗೆ ತಿಳಿ ಪತ್ರಕ್ಕೆ ಸಹಿ ಹಾಕಿತು ಅಂತ. MOU ಸಹಿ ಹಾಕಿದೆ ಅಂತ. ಯಾವುದೇ ಒಂದು ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕೋಆಪರೇಷನ್ ಅಂತ ಹೇಳ್ತೀವಿ. ಯಾವ ದೇಶದೊಂದಿಗೆ ಇದು ಸಹಿ ಹಾಕಿದೆ ಅಂದರೆ ಈ ನೇಪಾಳದ ದೇಶದ ಜೊತೆ ಇದು ಸಹಿ ಹಾಕಿದೆ. ಯಾವ ದೇಶ? ಭಾರತ ಅಂತ ಹೇಳ್ತೀವಿ. ಯಾವುದನ್ನು ಉತ್ತೇಜಿಸಲು ಅಂದರೆ ಅರಣ್ಯ ಮತ್ತು ವನ್ಯಜೀವಿ ಸಹಕಾರವನ್ನು ಉತ್ತೇಜಿಸಲು ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಕಾರಿಡಾರ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ಯಾವ ಕಾರಿಡಾರ್ ಅಂತ ನಿಮಗೆ ಕೇಳ್ಬೋದು. ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ ಈ ಒಂದು ಕಾರಿಡಾರ್ ಅಂತ ನಿಮಗೆ ಕೇಳ್ಬೋದು. ಯಾವುದು ಅಂದರೆ ಖಾತಾ ಕಾರಿಡಾರ್ ಅಂತ ಕಂಡುಬರುತ್ತೆ. ಯಾವ್ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ ನಿಮಗೆ? ನಮ್ಮ ಭಾರತ ಮತ್ತು ನೇಪಾಳದ ಒಂದು ರಾಷ್ಟ್ರೀಯ ಉದ್ಯಾನವನ ಹಾಗೆ ನಮ್ಮ ಭಾರತದ ಈ ಒಂದು ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದೊಂದಿಗೆ ಸಂಪರ್ಕ ಮಾಡ್ತದೆ. ಯಾವುದೇ ಒಂದು ಖಾತಾ ಕಾರಿಡಾರ್ ಅಂತಕ್ಕಂಥದ್ದು, ಯಾವುದೇ ಒಂದು ಖಾತಾ ಕಾರಿಡಾರ್. ಹಾಗೆ ಇನ್ನೊಂದು ಬರುತ್ತೆ, ಯಾವುದು ಅಂದರೆ ಒಂದು ವಾಲ್ಮೀಕಿ ಚಿತ್ವಾನ್ ಸಂಪರ್ಕ ಅಂತ ಹೇಳ್ತೀವಿ. ವಾಲ್ಮೀಕಿ ಅಂತಕ್ಕಂಥದ್ದು ಬಿಹಾರದಲ್ಲಿದೆ, ಚಿತ್ವಾನ್ ಅಂತಕ್ಕಂಥದ್ದು ನೇಪಾಳದಲ್ಲಿದೆ. ಸೊ ಈ ಎರಡೂ ಸಹ ರಾಷ್ಟ್ರೀಯ ಉದ್ಯಾನವನಗಳನ್ನು ಕನೆಕ್ಟ್ ಮಾಡತಕ್ಕಂಥ ಒಂದು ಕಾರಿಡಾರನ್ನು ನಾವೇನಂತ ಹೇಳ್ತೀವಿ ಅಂದರೆ ವಾಲ್ಮೀಕಿ ಚಿತ್ವಾನ್ ಸಂಪರ್ಕ ಅಂತ ಹೇಳ್ತೇವೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ನೀವು ಗೆಸ್ ಮಾಡಿ ಹೇಳ್ಬೋದು, ಇದನ್ನ ಗೆಸ್ ಮಾಡಿ ಹೇಳ್ಬೋದು ಏನಂತ. ವಾಲ್ಮೀಕಿ ಚಿತ್ವಾನ್ ಇಲ್ಲಿ ವಾಲ್ಮೀಕಿಯಲ್ಲಿ ಇರುತ್ತೆ, ಬಿಹಾರದಲ್ಲಿದೆ. ಇದನ್ನು ಓದಿರ್ತೀರಾ. ಚಿತ್ವಾನ್ ಎಲ್ಲಿ ಕಂಡುಬರುತ್ತೆ? ನೇಪಾಳದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ಅದರದ್ದು ಬಾರ್ಡರಲ್ಲಿ ಮೇಲೆ ಅಂಟ್ಕೊಂಡಿದೆಯಲ್ವಾ, ಸೊ ಹಾಗೆ ಹೇಳ್ತೀರಾ. ಬಟ್ ಕ್ವಶನ್ ಇದ್ರ ಮೇಲೆ ಒಂದು ಮೆನ್ಷನ್ ಮಾಡಿರ್ತಾನೆ ಸಿಲೆಬಸ್ ಕಾಪಿಯಲ್ಲಿ, ಏನು ಕರೆಂಟ್ ಅಫೇರ್ಸ್ ಆಧಾರಿತ ಪ್ರಚಲಿತ ಘಟನೆಗಳ ಆಧಾರಿತ GK ಅಂತ. ಸೊ ಅಲ್ಲಿ ನಿಮಗೆ ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಏನಂತ ಹೇಳ್ತೀರಾ? ಮೈಂಡ್ ಓಡಲ್ಲ ಅವಾಗ ಸಡನ್ನಾಗಿ. ಸೊ ಅದಕ್ಕೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಕಂಪಲ್ಸರಿ ನೋಡ್ಕೊಳ್ಳಿ, ಯಾವುದು ಖಾತಾ ಕಾರಿಡಾರ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಸೆಟ್ ಸ್ಪೀಕರ್ ಪದಕವನ್ನು ಪಡೆದ ಮೊದಲ ಜಾಗತಿಕ ನಾಯಕ ಯಾರು ಅಂತ. ಯಾರು ಅಂದರೆ ನಮ್ಮ ಭಾರತ ಪ್ರಧಾನಮಂತ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ಇದನ್ನು ಸಹ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇದೆ. ನಮ್ಮ ಭಾರತ ಪ್ರಧಾನಮಂತ್ರಿ ಯಾಕೆ ಸರ್ ಹೆಸರು ಹೇಳಿಲ್ಲ ಹಾಗೆ ಹೀಗೆ. ಓಕೆ, ಅಂಥವ್ರಿಗೆ ಏನು ಅಂತಂದರೆ ಜಸ್ಟ್ ಕ್ವಿಟ್ ಮಾಡಿ ಹೋಗಿ ಅಷ್ಟೇ ಅಂತ. ಬಿಕಾಸ್ ಇಷ್ಟು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೇದು ಯಾವುದು ಸಹ ಕಣ್ಣಿಗೆ ಕಾಣೋದೇ ಇಲ್ಲ ಜನಕ್ಕೆ. ಓಕೆ, ಸಮ್ ಏನು ಇತ್ತು ಅಂತಂದರೆ ಅದನ್ನು ಮಾತ್ರ ಕಾಣುತ್ತೆ. ಸೊ ಇದು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇಲ್ಲ, ಸಮ್ ಸ್ಟೂಡೆಂಟ್ಸ್ ಬಿಟ್ಟು ಕೆಲವರು ಬರ್ತಿರ್ತಾರೆ ಮಧ್ಯ. ಬಟ್ ಅವರು ಇಲ್ಲಿಂದ ಯೂಸ್ ತಗೊಳ್ತಾರೆ, ಬಟ್ ಏನಂತಂದರೆ ಗಾಲಿ ಮಾತ್ರ ಕೊಡ್ತಿರ್ತಾರೆ ಅವಾಗ. ಓಕೆ, ಸೊ ಅಂಥವ್ರಿಗೆ ಇದನ್ನು, ಸೊ ನೀವೆಲ್ಲ ವರಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಏನು ಅಂತಂದರೆ ಈ ಒಂದು ನೆಸೆಟ್ ಸ್ಪೀಕರ್ ಪದಕ ಯಾರು ಕೊಡ್ತಾರೆ? ಇದನ್ನು ಇಸ್ರೇಲ್ ಅವರು ಕೊಡ್ತಾರೆ. ಓಕೆ, ಸೊ ಯಾವ ದೇಶ ಅಂತ ಹೇಳ್ತೀವಿ? ಇಸ್ರೇಲ್ ದೇಶ ಅಂತ ಹೇಳ್ತೀವಿ. ಸೊ ಈ ವರ್ಷ ನೀವು ಏನು ಮಾಡಿ ಅಂತಂದರೆ, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಏನು ಎಕ್ಸಾಮ್ ಬರುತ್ತಲ್ಲ, ಯಾವುದೇ ಎಕ್ಸಾಮ್ ಆಗಿರಲಿ, ಇಸ್ರೇಲ್ ದೇಶ ಆ್ಯಂಡ್ ಇನ್ನೊಂದು ಯಾವುದು ಅಂದರೆ ಇರಾನ್ ದೇಶ, ಇರಾನ್ ಆದ ನಂತರ ರಷ್ಯಾ ಆದ ನಂತರ ಉಗಾಂಡ ಮತ್ತು ವಿಯೆಟ್ನಾಮ್, ಮತ್ತು ಇನ್ನೊಂದು ಯಾವುದು ಬರುತ್ತೆ ನಿಮಗೆ, ಈ ಪೆರು ದೇಶ. ಈ ಎಷ್ಟು ದೇಶ ಹೇಳಿದೆ? 1 2 3 4 5 6. ಈ 6 ದೇಶಗಳ ಈ ಬಾರ್ಡರ್ ನೇಬರಿಂಗ್ ಕಂಟ್ರೀಸ್ನ ನೋಡ್ಕೊಂಡು ಹೋಗಿ.
ಫಿಕ್ಸ್ ನಿಮ್ಗೆ ಕ್ವಶನ್ ಬರುತ್ತೆ. ಈ 6 ಏನು ಹೇಳಿದೆ ಅಲ್ವಾ ನಿಮಗೆ, ಇದರ ನೇಬರಿಂಗ್ ಕಂಟ್ರೀಸ್ ನಿಮ್ಮ ಮೇಲೆ ನೀವು ಫಿಕ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಸೊ ಇದನ್ನು ನೋಡ್ಕೊಂಡು ಹೋಗಿ. ಯಾಕೆ ಇಲ್ಲಿ ನಿಮಗೆ ಪೇರು ಹೇಳಿದೆ, ರೀಸನ್ ಇದೆ. ಯಾಕೆ ವಿಯೆಟ್ನಾಂ ಹೇಳಿದೆ, ರೀಸನ್ ಇದೆ. ಬಟ್ ಫಿಕ್ಸ್ ಕೇಳ್ತಾನೆ. ಓಕೆ, ಬಿಕಾಸ್ ಯಾಕೆಂದರೆ ಜಾಸ್ತಿ ನ್ಯೂಸಲ್ಲಿ ಇವಾಗ ಕಂಡು ಬರ್ತಾ ಇದೆ ಅವು. ದ್ಯಾಟ್ಸ್ ವೈ ಕೇಳೋದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತಂದರೆ ಈ ಥೈಲ್ಯಾಂಡ್. ಓಕೆ, ಸೊ ಅದು ಸಹ ನೋಡ್ಕೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2026 ಯಾವ ನಗರದಲ್ಲಿ ನಡೆಸಲಾಯಿತು ಅಂತ. ಯಾವ ನಗರದಲ್ಲಿ ನಡೆಸಲಾಗಿದೆ ಇದನ್ನು ಏನಂತ ಹೇಳ್ಬೋದು ನಾವು, WSDS ಅಂತ ಹೇಳ್ತೀವಿ. ಏನು ಈ WSDS ಅಂತಂದರೆ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ ಅಂತ ಹೇಳ್ತೀವಿ. ಸೊ ಇದು ನಡೆಸಲಾಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ಒಂದು ನವದೆಹಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಎಲ್ಲಿ, ಒಂದು ನವದೆಹಲಿ. ಹಾಗಾದರೆ ಇದರ ಒಂದು ಥೀಮ್ ಏನಾಗಿತ್ತು ಅಂದರೆ ಈ ತೇರಿ ಅವರು ಆಯೋಜನೆ ಮಾಡಿದ್ದಾರೆ. ತೇರಿ ಅಂದರೆ ಏನು, ದಿ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸೊ ಇವರು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಥೀಮ್ ಏನು ಅಂದರೆ ಟ್ರಾನ್ಸ್ಫಾರ್ಮೇಷನ್ಸ್ ವಿಷನ್ ವಾಯ್ಸಸ್ ಆ್ಯಂಡ್ ವ್ಯಾಲ್ಯೂಸ್ ಫಾರ್ ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂತ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಥೀಮ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆಂದರೆ ಈ ಒಂದು ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂತ ಏನೇ ಬರಲಿ ನಿಮಗೆ, ಈ ಸಸ್ಟನೇಬಲ್ ಅಂತ ವರ್ಡ್ ಬಂತ ಅದ್ರ ಮೇಲೆ ಏನೇ ಕ್ವಶನ್ ಇರಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಫಿಕ್ಸ್. ಅದು ಮೈನರ್ ಕ್ವಶನ್ ಇರಲಿ, ಮೇಜರ್ ಕ್ವಶನ್ ಇರಲಿ, ಮಿಸ್ಲೇನಿಯಸ್ ಕ್ವಶನ್ ಇರಲಿ, ಏನೇ ಇರಲಿ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದೇನು ಟ್ರಾನ್ಸ್ಫಾರ್ಮೇಷನ್ ವಿಷನ್ ವಾಯ್ಸಸ್ ಆ್ಯಂಡ್ ವ್ಯಾಲ್ಯೂಸ್ ಫಾರ್ ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಮ್ ಕನೆಕ್ಟ್ ಉಪಕ್ರಮವನ್ನು ಯಾವ ಸಚಿವಾಲಯವು ಘೋಷಿಸಿತು ಅಂತ ಕೇಳ್ತಾನೆ. ಯಾವ ಒಂದು ಸಚಿವಾಲಯ ಇದನ್ನು ಘೋಷಿಸಿದೆ, ಯಾವುದೇ ಒಂದು ಹಿಮ್ ಕನೆಕ್ಟ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್. ಓಕೆ, ಉಪಕ್ರಮ ಅಂತ ಹೇಳ್ತೀವಿ. ಸೊ ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅಂದರೆ ದ್ಯಾಟ್ ಈಸ್ ಒಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ಅಂತ ಹೇಳ್ತೀವಿ. ಸರಿನಾ? ಸೊ ಇವರು ಇದನ್ನು ಆರಂಭ ಮಾಡಿದ್ದಾರೆ. ಓಕೆ, ಆ್ಯಂಡ್ ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ಈ ಒಂದು ಮಿನಿಸ್ಟ್ರಿ ಆಫ್ ಎನ್ವೈರ್ನಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಸೊ ಈಗ ಬರೆದಿರ್ತೀರ, ನೀವು ನೋಡಿರ್ತೀರ ಅಲ್ವಾ, FCC ಅಂತ, ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ಮಿನಿಸ್ಟ್ರಿ ಇದನ್ನು ಆಯೋಜನೆ ಮಾಡಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಡ್ಯೂರಿಂಗ್ ಈ ಥಿಯರಿ ಏನು ಸಮಿಟ್ ಆಗುತ್ತಲ್ವಾ, ವರ್ಲ್ಡ್ ಸಸ್ಟನೇಬಲ್ ಡೆವಲಪ್ಮೆಂಟ್ ಸಮಿಟ್, ಸೊ ಅಲ್ಲಿ ಇದನ್ನು ಇನಿಷಿಯೇಟಿವನ್ನು ಪ್ರಾರಂಭ ಮಾಡ್ತಾರೆ. ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ, ಇಲ್ಲೊಂದು ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಇದರ ಒಂದು ಉದ್ದೇಶ ಏನು ಅಂತ, ಹಿಮ ಕನೆಕ್ಟ್ ಓಕೆ, ಬಟ್ ಇದರ ಉದ್ದೇಶ ಏನು ಅಂತಂದರೆ ಭಾರತ ಹಿಮಾಲಯದ ಪ್ರದೇಶದಲ್ಲಿ ಕೆಲಸ ಮಾಡುವ ಸಂಶೋಧಕರನ್ನು, ಸ್ಟಾರ್ಟ್ಅಪ್ಗಳನ್ನು, ಹೂಡಿಕೆದಾರರು ಮತ್ತು ನೀತಿ ನಿರೂಪಕರೊಂದಿಗೆ ಸಂಪರ್ಕಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಆರೋಗ್ಯ ಮೇಳ 2026 ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ. ಈ ಒಂದು ಆರೋಗ್ಯ ಅಂತ ಬಂದಾಗ ನಾವು ಎಲ್ಲಿ ಹೋಗಬೇಕಾಗತ್ತೆ ಅಂದರೆ ಒಂದು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗತ್ತೆ. ಈಸಿಯಾಗಿ ಒಂದು ಟ್ರಿಕ್ ಹೇಳ, ನಾರ್ತ್ ಕರ್ನಾಟಕ ಹುಡುಗರಿಗೆ ಇದು ಏನು ಅಂತಂದರೆ, ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಲೈಕ್ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂಸ್ ಏನಾದರೂ ಆಯಿತು ಅಂತಂದರೆ ಫಸ್ಟ್ ಹೋಗ್ತಕ್ಕಂಥದ್ದು ಎಲ್ಲಿ ಅಂದರೆ ಮೀರಜ್ ಅಂತ ಒಂದು ಕಂಡುಬರುತ್ತೆ. ಮೀರಜ್ ಅಂತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಕಂಡುಬರುತ್ತೆ. ಮೀರಜ್ಗೆ ಹೋಗ್ತಾರೆ. ಸೊ ಮೀನ್ಸ್ ಮೀರಜ್ ಎಲ್ಲಿ ಕಂಡುಬರುತ್ತೆ ನಿಮಗೆ ಹೆಲ್ತ್ ಅಂತ ನೆನಪು ಬಂದಾಗ, ಸೊ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸೊ ಮೀನ್ಸ್ ಮಹಾರಾಷ್ಟ್ರ ಅಂತ ಆನ್ಸರ್ ಹಾಕಿ ಟಿಕ್ ಹಾಕಿ ನಿಮಗೆ ಈಸಿಯಾಗಿ ನೆನಪುಳಿತದೆ. ಓಕೆ, ಸೊ ಇದು ಯಾವುದು ಅಂದರೆ ಇದಕ್ಕೆ ಮಹಾರಾಷ್ಟ್ರ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಹಾಗಾದರೆ ಇದನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ದ್ಯಾಟ್ ಈಸ್ ನಮ್ಮ ಭಾರತ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಅಂತ ಹೇಳ್ತೀವಿ. ಸೊ ಎಲ್ಲಿ ಇದನ್ನು, ಈ ಒಂದು ಶೇಗಾಮಲ್ಲಿ ಇದು ನಡೆದಿತ್ತು. ಯಾವುದು, ನ್ಯಾಷನಲ್ ಆರೋಗ್ಯ ಫೇರ್ ಅಂತ ಹೇಳ್ತೀವಿ, ರಾಷ್ಟ್ರೀಯ ಆರೋಗ್ಯ ಮೇಳ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೋಸ್ ಮಾರಿಯಾ ಬಾಲಾಜ್ಕರ್ ಯಾವ ದೇಶದ ರಾಷ್ಟ್ರಪತಿ ಆದರು ಅಂತ ಕೇಳ್ತಾರೆ. ಯಾರು ಈ ಒಂದು ಜೋಸ್ ಮಾರಿಯಾ ಅಂತಕ್ಕಂಥವ್ರು. ಸೊ ಇವರು ಯಾವ ದೇಶದ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಅದು ಪೇರು ದೇಶ ಅಂತ ಹೇಳ್ತೀವಿ. ಯಾವ ದೇಶ, ಪೇರು ದೇಶ. ಪೇರು ಎಲ್ಲಿ ಕಂಡುಬರುತ್ತೆ ನಿಮಗೆ, ಪೇರು ಕಂಡುಬರ್ತಕ್ಕಂಥದ್ದು ಈ ಸೌತ್ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಪೇರುವಿನೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ದೇಶಗಳು ಯಾವುದ್ಯಾವುದು, ಪೇರು ಇಲ್ಲಿ ಕಂಡುಬರುತ್ತಲ್ವಾ, ಈ ಪೇರುನ ಮೇಲ್ಗಡೆ ನಿಮಗೆ ಇಕ್ವಾಡರ್ ದೇಶ ಕಂಡುಬರುತ್ತೆ, ಇಲ್ಲಿ ಸೈಡಲ್ಲಿ ಈ ಕೊಲಂಬಿಯಾ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಬ್ರೆಜಿಲ್ ದೇಶ ಕಂಡುಬರುತ್ತೆ. ಯಾಕಂದರೆ ಬ್ರೆಜಿಲ್ ಆಲ್ಮೋಸ್ಟ್ ಎಲ್ಲ ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಆ್ಯಂಡ್ ಅದರ ಕೆಳಗೆ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಬೋಲವಿಯಾ ಕಂಡುಬರುತ್ತೆ. ಬೋಲವಿಯಾದ ಕೆಳಗೆ ನಿಮಗೆ ಚೀಲಿ ದೇಶ ಕಂಡುಬರುತ್ತೆ. ಸೊ ಎಷ್ಟು, 1 2 3 4 5 ಯಾವ್ದ್ಯಾವುದು ಸರಿ, ಟಾಪಲ್ಲಿ ಇಕ್ವೆಡರ್, ಅದರ ಪಕ್ಕ ಕೊಲಂಬಿಯಾ, ಅದರ ಪಕ್ಕ ಬ್ರೆಜಿಲ್, ಅದರ ಕೆಳಗಡೆ ಬೋಲವಿಯಾ ಕೆಳಗಡೆ ಈ ಒಂದು ಚೀಲಿ ಅಂತ ಹೇಳ್ತೀವಿ ಹೆಸರನ್ನ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಟಿಟಿಕಾಕಾ ಸರೋವರ ಅಂತ ನೀವು ಕೇಳಿರ್ತೀರಾ. ಪ್ರಪಂಚದ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ ಯಾವುದು ಅಂದರೆ ಯಾವುದು ಸರ್, ನಿಮ್ಮ ಕಾಕ ಅಲ್ಲ ಟಿಟಿಕಾಕಾ. ಏನು, ಟಿಟಿಕಾಕಾ ಸರೋವರ ಎಲ್ಲಿ ಕಂಡುಬರುತ್ತೆ, ಇದೇ ಒಂದು ಪೇರು ದೇಶದಲ್ಲಿ ಕಂಡುಬರುತ್ತೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಜೋಸ್ ಆಂಟೋನಿಯೋ ಕಾಸ್ಟ್ ಯಾವ ದೇಶದ ಪ್ರಧಾನಿ ಆದರು, ಚಿಲಿ ದೇಶದ ಪ್ರಧಾನಿ ಆದರು ಅಲ್ವಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಅವರು ಸಹ ಇದೇ ಐ ಥಿಂಕ್ ಮಾರ್ಚಲ್ಲಿ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಅನಿಸುತ್ತೆ, ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅನಿಸುತ್ತೆ. ಸೊ ಇವರು ಜೋಸ್ ಮಾರಿಯಾ ಬಾಲಾಜ್ಕರ್ ಅವರು ಏನಿದಾರಲ್ವ, ಇವರು ಈ ಪೆರು ದೇಶದ ರಾಷ್ಟ್ರಪತಿ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪೆರು ದೇಶದ ರಾಜಧಾನಿ ಲಿಮಾ ಅಂತ ಕಂಡುಬರುತ್ತೆ. ಲಿಮಾ ಹೇಗೆ ನೆನಪಿಟ್ಕೊಳ್ಳಿ, ಈ ಪೇರು ಹಣ್ಣು, ಲಿಂಬೆಕಾಯಿ, ಲಿಮಾ
ಲೆಮನ್ ಆ ರೀತಿ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಲಿಂಕ್ ಆಗುತ್ತೆ, ನೆನ್ಪಿಡ್ಬೋದು. ಅಂದರೆ ನೆಕ್ಸ್ಟ್, ಗ್ರಾಮೀಣ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಯಾವ ರಾಜ್ಯವು ಹೋಮ್ ಸ್ಟೇ ಯೋಜನೆ 2026 ಪ್ರಾರಂಭಿಸಿತು ಅಂತ. ಹೋಮ್ ಸ್ಟೇ ಅಂದಾಗ ನಿಮಗೆ ಒಂದು ನೆನಪು ಬರುತ್ತೆ, ಒಂದು ಕರಾಳ ದಿನ ನಮ್ಮ ಭಾರತದಲ್ಲಿ. ಓಕೆ, ಸೊ 32-36 ಜನ ರೇಪ್ ಮಾಡ್ತಾರೆ, ಗ್ಯಾಂಗ್ ರೇಪ್ ಆಗುತ್ತೆ ಇನ್ನು ರಾಜಸ್ಥಾನದಲ್ಲಿ. ನ್ಯೂಸ್ ಕೇಳಿರ್ತೀರ ಅಂತ ನಾನು ಭಾವಿಸ್ತೀನಿ. ಸೊ ಅಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳೇ ಇದಕ್ಕೆ ಕಾರಣೀಭೂತರು. ಓಕೆ, ಸೊ ಅಲ್ಲಿ ಈ ಒಂದು ಹೋಮ್ ಸ್ಟೇ ಯೋಜನೆಯನ್ನು ಸಹ ಪ್ರಾರಂಭ ಮಾಡಿದೆ ಫೆಬ್ರವರಿಯಲ್ಲಿ. ನೋಡಿದ್ರೆ ಇನ್ನು ಜೂನಲ್ಲಿ ಆ ರೀತಿ ಒಂದು ಕೃತ್ಯ ಆಗುತ್ತೆ ರಾಜಸ್ಥಾನದಲ್ಲಿ. ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ಎಲ್ಲಿ ಅಂತಾರೆ, ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ರಾಜಸ್ಥಾನದಲ್ಲಿ ಇದನ್ನು ಹೋಮ್ ಸ್ಟೇ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು ಆರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅವರ ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಯಾವ ನಗರದಲ್ಲಿದೆ ಅಂತ ಕೇಳಿದಾನೆ. ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಎಲ್ಲಿ ಕಂಡುಬರುತ್ತೆ ಈ ಒಂದು ಚರ್ಚ್ ನಿಮಗೆ? ಇದು ಕಂಡುಬರ್ತಕ್ಕಂಥದ್ದು ಇನ್ನು ಮಹಾರಾಷ್ಟ್ರದಲ್ಲಿ. ಎಲ್ಲಿ ಅಂತ ಹೇಳ್ತೀವಿ? ಮಹಾರಾಷ್ಟ್ರ. ಸರ್, ಮಹಾರಾಷ್ಟ್ರ ಆಪ್ಷನಲ್ಲಿ ಇಲ್ಲ ಅಲ್ಲ. ಸೊ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಿಟಿ ಯಾವುದು ಸಿಟಿ ಅಂದರೆ ಈ ಒಂದು ವಸಾಯಿ ಅಂತ ಹೇಳ್ತೀವಿ. ಆ ವಸಾಯಿಯಲ್ಲಿ ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಅಂತಕ್ಕಂಥ ಒಂದು ಚರ್ಚ್ ನಿಮಗೆ ಕಂಡುಬರುತ್ತೆ. ಯಾವುದು? ವಸಾಯಿ ಅಂತಕ್ಕಂಥ ನಗರದಲ್ಲಿ ಈ ಒಂದು ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಅಂತಕ್ಕಂಥದ್ದು ಏನು ಅಂತ ಕೇಳ್ಬೋದು ನಿಮಗೆ. ಸೊ ಇದೊಂದು ಓಲ್ಡೆಸ್ಟ್ ಪೋರ್ಚುಗೀಸ್ ರೂಲಲ್ಲಿ ಕಟ್ಟಿರ್ತಕ್ಕಂತಹ ಚರ್ಚ್ ಆಗಿದೆ. ಎಷ್ಟು ವರ್ಷಗಳ ಹಳೆಯದು ಅಂತಂದರೆ 475 ವರ್ಷಗಳ ಹಳೆಯದು ಅಂತ ಹೇಳ್ತೀವಿ. ವಸಾಯಿಯಲ್ಲಿ ಕಂಡುಬರುತ್ತೆ, ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸೊ ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಆಫ್ ಮೆರಿಟ್ 2025 ಇದು ವಿನ್ ಆಗಿದೆ. ಏನೇನು ವಿನ್ ಆಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಇತ್ತೀಚೆಗೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಮೆರಿಟ್ ಪ್ರಶಸ್ತಿ 2025 ಗೆದ್ದಿದೆ. ಸರಿನಾ? ಸೊ ಯಾವುದು ಅಂತಂದರೆ ಒಂದು ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಅಂತಕ್ಕಂಥ ಒಂದು ಚರ್ಚ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಟಲ್ ಬಿಹಾರಿ ವಾಜಪೇಯಿ ದಿ ಎಟರ್ನಲ್ ಸ್ಟೇಟ್ಸ್ ಮ್ಯಾನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಸರಿನಾ? ಈ ಒಂದು ಸ್ಟೇಟ್ಸ್ ಮ್ಯಾನ್, ಅಟಲ್ ಬಿಹಾರಿ ವಾಜಪೇಯಿ ದ ಎಟರ್ನಲ್ ಸ್ಟೇಟ್ಸ್ ಮ್ಯಾನ್ ಅಂತಕ್ಕಂತಹ ಪುಸ್ತಕದ ಲೇಖಕರು ಯಾರು ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಗಿದ್ರು? ವಿಜಯಿ ಆಗಿದ್ರು ಅವರು. ಓಕೆ, ಸೋಲಿರಲಿಲ್ಲ ಅವರಿಗೆ. ಸೊ ಆ ಒಂದು ಸೋಲೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಹೇಳ್ತೀವಿ? ಅಜಯ ಅಂತ ಹೇಳ್ತೀವಿ, ಇಲ್ಲಾಂದರೆ ವಿಜಯ ಅಂತ ಹೇಳ್ತೀವಿ. ಸೊ ಆ ಒಂದು ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ವಿಜಯ್ ಗೋಯಲ್ ಅವರು ಅಂತ ಹೇಳ್ತೀವಿ. ಸೊ ಈಗ ನೆನ್ಪಿಟ್ಕೊಳ್ಳಿ, ನೆನಪು ಉಳಿತದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ನಿಮಗೆ ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ವರ್ಷ ಪ್ರಧಾನಮಂತ್ರಿ ಆಗಿದ್ದರು? ಯಾರಾದರೂ ಹೇಳ್ಬೋದಾ? ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 6 ವರ್ಷ, ಆಪ್ಷನ್ ಸಿ 12 ವರ್ಷ, ಆಪ್ಷನ್ ಡಿ 10 ವರ್ಷ. ಎಷ್ಟು ವರ್ಷ ಹೇಳ್ಬೋದಾ? 6 ವರ್ಷ. 6 ವರ್ಷ ಇವರು ಪ್ರಧಾನಮಂತ್ರಿ ಆಗಿರ್ತಾರೆ. ಫಸ್ಟ್ ಟೈಮ್ 1996 ಆ ಟೈಮಲ್ಲಿ ಒಂದಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಆ 5 ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಆಗ್ತಾರೆ. 5 + 1 6 ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಪ್ರಕಟಣೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸಿ ಪಿ ರಾಧಾಕೃಷ್ಣನ್ ಅವರು. ಸೊ ನಿಮಗೆ ಯಾವಾಗಲೂ ಹೇಳ್ತಾನೆ ಬರ್ತಿದ್ದೀನಿ, ಏನು ಅಂದರೆ ಸಿ ಪಿ ರಾಧಾಕೃಷ್ಣನ್ ಅವ್ರದ್ದೇ ಒಂದು ಪಬ್ಲಿಕ್ ಒಂದು ಪೋರ್ಟಲ್ ಸಹ ಇದೆ, ಅವ್ರು ಲಾಂಚ್ ಮಾಡಿರ್ತಕ್ಕಂಥ ಪುಸ್ತಕಗಳದ್ದು. ಸೊ ಅದನ್ನು ನೀವು ಗೂಗಲ್ ಮಾಡಿ, ಒಂದು ಸರಿ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆ ಪೋರ್ಟಲಲ್ಲಿ ಯಾವ ಬುಕ್ಗಳಿದ್ದಾವೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಫಿಕ್ಸ್ ಕ್ವಶನ್ ಬರುತ್ತೆ, RRBಯಲ್ಲಿ ಮಾತ್ರ ಕಂಪಲ್ಸರಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ನಮೋ ಭಾರತ್ ರ್ಯಾಪಿಡ್ ರೈಲ್ ಟ್ರಾನ್ಸಿಸ್ಟ್ ವ್ಯವಸ್ಥೆಯನ್ನು ಯಾವ 2 ನಗರಗಳನ್ನು ಸಂಪರ್ಕಿಸ್ತದೆ ಅಂತ. ಯಾವ 2 ನಗರಗಳನ್ನು ಇದು ಸಂಪರ್ಕಿಸ್ತದೆ? ಯಾವುದು ಅಂದರೆ ಒಂದು ದೆಹಲಿ ಟು ಮೀರತ್ ಅಂತ ಹೇಳ್ತೀವಿ. ಯಾವುದು? ಒಂದು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥ ಯಾರು ಅಂದರೆ ನಮ್ಮ ಭಾರತ ಪ್ರಧಾನಮಂತ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 1ನೇ ಮೆಟ್ರೋ ರೈಲು ಯೋಜನೆಯಲ್ಲಿ ಬಳಸಲಾದ ಹೊಸ ತಂತ್ರಜ್ಞಾನವು ಯಾವ ದೇಶವು ಒದಗಿಸಿತು ಅಂತ ಕೇಳಿದ್ದಾನೆ. ಸೊ ಈ ಒಂದು ಟ್ರೈನಲ್ಲಿ ಹೊಸ ತಂತ್ರಜ್ಞಾನ ಬಳಸಿದಾರಂತೆ, ಅದು ಯಾವ ದೇಶ ಒದಗಿಸಿದೆ ಅಂತ. ಯಾವ ದೇಶ ಅಂತಂದರೆ ಅದು ಜಪಾನ್ ದೇಶ ಒದಗಿಸಿದೆ ನಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಇದು ಸ್ವಲ್ಪ ಕಲರ್ ಇಲ್ಲ, ಬಟ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಂದರೆ ಇಂಡೋ ಫ್ರೆಂಚ್ ಸೆಂಟರ್ ಫಾರ್ AI ಇನ್ ಹೆಲ್ತ್ ಅನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು ಅಂತ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬಂದಿದ್ರಲ್ವಾ? ಎಲ್ಲಿ ಬಂದಿದ್ರು ಸರ್? ನವದೆಹಲಿಗೆ ಬಂದಿದ್ರು. ಸೊ ಅವರು ಏಮ್ಸ್ ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾವುದು? ಈ ಇಂಡೋ ಫ್ರೆಂಚ್ ಸೆಂಟರ್ ಫಾರ್ AI ಇನ್ ಹೆಲ್ತ್ ಅಂತಕ್ಕಂಥ ಒಂದು ಉಪಕ್ರಮ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಕಡಲಾಚೆಯ ಗಾಳಿ ಕಾರ್ಯಪಡೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಕಡಲಾಚೆಯ ಗಾಳಿ ಕಾರ್ಯಪಡೆ ಏನಂತ ಹೇಳ್ಬೋದು ಇದನ್ನು? ಏನಂತಂದರೆ ಆಫ್ ಶೋರ್ ವಿಂಡ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಇದನ್ನು ಆಫ್ ಶೋರ್ ವಿಂಡ್ ಟಾಸ್ಕ್ ಫೋರ್ಸನ್ನು ಯಾವ ದೇಶದ ಜೊತೆ ಇದು ಆರಂಭ ಮಾಡಿದೆ ಅಂದರೆ ನಮ್ಮ ಭಾರತ ದೇಶ ಯುನೈಟೆಡ್ ಕಿಂಗ್ಡಮ್ ದೇಶದ ಜೊತೆ ಇದನ್ನು ಆರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು 12 ಹೈ ಸ್ಪೀಡ್ ದೋಣಿಗಳಲ್ಲಿ ಮೊದಲನೆಯದನ್ನು ಯಾವ ದೇಶಕ್ಕೆ ತಲುಪಿಸಿತು ಅಂತ ಕೇಳಿದ್ದಾನೆ. ಈ 12 ಹೈ ಸ್ಪೀಡ್ ಫೆರೀಸನ್ನು ನೀಡಿದೆ ನಮ್ಮ ಭಾರತ ದೇಶ ಒಂದು ದೇಶಕ್ಕೆ. ಯಾವ ದೇಶಕ್ಕೆ ನೀಡಿದೆ? ಯಾವ ದೇಶಕ್ಕೆ ನೀಡ್ತೀನಿ ಅಂತ ಹೇಳಿದೆ ಅಂದರೆ ಮಾಲ್ಡೀವ್ಸ್ ದೇಶಕ್ಕೆ ನೀಡ್ತೀನಿ ಅಂತ ಹೇಳಿದೆ. ಆ 12ರಲ್ಲಿ ಇವಾಗ ಆಲ್ರೆಡಿ ಒಂದನ್ನು ನೀಡಿದೆ. ಯಾವ ದೇಶಕ್ಕೆ? ಅಗೇನ್ ಇದೆ ಮಾಲ್ಡೀವ್ಸ್ ದೇಶಕ್ಕೆ. ಓಕೆ, ಇದು ಸಹ ನಿಮಗೆ ಗೊತ್ತಿರಲಿ ಯಾವ ದೇಶ ಅಂತ ಹೇಳ್ತೀವಿ, ಒಂದು ಮಾಲ್ಡೀವ್ಸ್ ದೇಶ ಅಂತ ಹೇಳ್ತೀವಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಯಾಕಂದರೆ ರೀಸೆಂಟಾಗಿ ನಮ್ಮ ಭಾರತ ಪ್ರಧಾನಮಂತ್ರಿ ವಿಸಿಟ್ ಈ ಒಂದು ಮಾಲ್ಡೀವ್ಸ್ ದೇಶಕ್ಕೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಓಕೆ, ಇದು ಯಾವ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಅಂದರೆ ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಗೀಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿಯನ್ನು ನಿರ್ಮಿಸಲು ಯಾವ ಕಂಪನಿಗಳು ಪಾಲುದಾರಿಕೆ ಹೊಂದಿವೆ ಅಂತ ಕೇಳಿದಾನೆ. ಗೀಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿಯನ್ನು ಯಾರು ಇದನ್ನು ಆರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ? ಯಾರು ಅಂದರೆ ಒಂದು NVIDIA ಅವರು, ಹಾಗೆ ಇನ್ನೊಂದು ಟುರ್ಬೋ ಅಂತಕ್ಕಂಥ ಸಂಸ್ಥೆ, ಅಂದರೆ ಇನ್ನೊಂದು ಯಾವುದು ಅಂದರೆ ಲಾರ್ಸೆನ್ ಅಂತ ಹೇಳ್ತೀವಿ. ಲಾರ್ಸೆನ್, ಟುರ್ಬೋ ಮತ್ತು ಒಂದು NVIDIA ಸಂಸ್ಥೆಗಳು ಈ ಭಾರತದ ಮೊದಲ ಗೀಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. AI ಒಂದು ಯೂನಿವರ್ಸಿಟಿ ಆರಂಭ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಸರ್, ನಮ್ಮ ಕರ್ನಾಟಕ ಸರ್ಕಾರ ಹೇಳಿದೆ ಸರ್. AI ಕ್ವಾಂಟಮ್ ವ್ಯಾಲಿ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಎಲ್ಲಿ ಕಂಡು ಬರುತ್ತೆ ಅಂದರೆ ಸರ್, ಈ ಒಂದು ಅಮರಾವತಿಯಲ್ಲಿ ಕಂಡು ಬರುತ್ತೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಹಾಗಾದರೆ ಕ್ವಾಂಟಮ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಬೆಂಗಳೂರಲ್ಲಿ ಕಂಡು ಬರುತ್ತೆ. ಯಾರು ಆರಂಭ ಮಾಡಿದ್ದಾರೆ ಅದನ್ನು? IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ BWF ಗ್ರೀನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತ? BWF ಅಲ್ಲ, ಇದು ಆ್ಯಕ್ಚುಲಿ BBC, ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅವಾರ್ಡ್ ಆಗಬೇಕಾಗಿತ್ತು. ಓಕೆ, ಏನಂತ ಆಗಬೇಕಾಗಿತ್ತು? BBC ಅಂತ ಆಗಬೇಕಾಗಿತ್ತು. BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅವಾರ್ಡ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ RCB ಕ್ಯಾಪ್ಟನ್ ಸ್ಮೃತಿ ಮಂದಾನ ಅವರು ಅಂತ ಹೇಳ್ತೀವಿ. ಹಾಗೆ ಒಂದು ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂದರೆ ಒಂದು BBCದು, ದ್ಯಾಟ್ ಈಸ್ ದಿವ್ಯಾ ದೇಶ್ಮುಖ್ ಅವರು ಅಂತ ಹೇಳ್ತೀವಿ. ಇವರು ಸಹ ಮಹಾರಾಷ್ಟ್ರ ರಾಜ್ಯದವರು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಬರುತ್ತೆ ನಿಮಗೆ? ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಬರುತ್ತೆ BBCಯಲ್ಲಿ. ಸೊ ಅದು ಯಾರು ವಿನ್ ಆಗಿದ್ದಾರೆ ಅಂದರೆ ಶೂಟಿಂಗಲ್ಲಿ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಅಂಜಲಿ ಭಾಗವತ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಅಂಜಲಿ ಭಾಗವತ್ ಅವರು ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ವಿನ್ ಆಗಿದ್ದಾರೆ. ಯಾವುದರಲ್ಲಿ? ಒಂದು BBC ಕೂಡ ಮಾಡ್ತಕ್ಕಂಥ ಪ್ರಶಸ್ತಿಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, 2026ರ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದರು ಅಂತ ಕೇಳ್ತಾನೆ. ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು, ಇದು ಆ್ಯಕ್ಚುಲಿ ಏನಾಗಬೇಕಾಗಿತ್ತು? ಇನ್ನು ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ ಇದನ್ನು. ಫಿಡೆ ಫ್ರೀ ಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಫಿಡೆ ಫ್ರೀ ಸ್ಟೈಲ್ ಅಂತ ಬಂತು ಅಂದರೆ ಫ್ರೀ ಸ್ಟೈಲಲ್ಲಿ ಯಾರು ಇರ್ತಾರೆ ನಿಮಗೆ? ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಫುಲ್ ಫ್ರೀ ಚಿಲ್ಲಾಗಿರ್ತಾರೆ ಅವರು. ಓಕೆ, ನಾರ್ವೆ ದೇಶದವರು. ಸೊ ಅವರು ನೆನ್ಪಿಟ್ಕೊಳ್ಳಿ, ಫಿಡೆ ಫ್ರೀ ಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು ವಿನ್ ಆಗಿರ್ತಕ್ಕಂಥವ್ರು ಯಾರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಓಕೆ, ಆ್ಯಂಡ್ ದೆನ್ ಯಾರನ್ನ ಸೋಲಿಸಿದ್ದಾರೆ ಇವರು ಅಂದರೆ ಫ್ಯಾಬಿಯಾನಾ ಕರುವಾನಾ ಅವ್ರನ್ನ ಸೋಲಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್, ಯಾವುದು? ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ಮೂಲಕ ಘೋಷಿಸಲಾದ ಭೂಗತ ರೈಲ್ವೆ ಮಾರ್ಗವು ಸರಿಸುಮಾರು ಎಷ್ಟು ಉದ್ದ ಇದೆ ಅಂದರೆ 36 ಕಿಲೋಮೀಟರ್ ಸರಿಸುಮಾರು ಉದ್ದ ಕಂಡುಬರುತ್ತೆ ನಿಮಗೆ, 35.76 ಕಿಲೋಮೀಟರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈಶಾನ್ಯದ ಮೊದಲ ತುರ್ತು ಇಳಿಯುವ ಸೌಲಭ್ಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ? ತುರ್ತು ಇಳಿಯುವ ಸೌಲಭ್ಯ ಅಂದರೆ ಏನಂತ ಹೇಳ್ಬೋದು? ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ. ಎಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂದರೆ ಅಸ್ಸಾಮಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಬಹುದಲ್ಲಿ. ಯಾವುದು? ಈ ಒಂದು ಸಿವಿಲ್ ಏರ್ಕ್ರಾಫ್ಟ್ ಆಗಿರಲಿ ಆ್ಯಂಡ್ ದೆನ್ ಮಿಲಿಟರಿ ಏರ್ಕ್ರಾಫ್ಟ್ ಆಗಿರಲಿ, ಇವೆಲ್ಲವನ್ನು ಸಹ. ಆ್ಯಂಡ್ ದೆನ್ ಅದನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಸಹ ಅಗೇನ್ ನಮ್ಮ ಭಾರತ ಪ್ರಧಾನಮಂತ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ನೆಕ್ಸ್ಟ್ ಪ್ರಶ್ನೆ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ MD ಆ್ಯಂಡ್ CEO ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರ ಒಂದು CEO ಆ್ಯಂಡ್ MD ಯಾರು ಅಂತ? ಯಾರಿದ್ದಾರೆ ಅಂದರೆ ಇವರು ನಮ್ಮ ಸಂಜಯ್ ಅಗರ್ವಾಲ್ ಅವರು ಅಂತ ಹೇಳ್ತೀವಿ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ MD ಆ್ಯಂಡ್ CEO ಅಂತ ಹೇಳ್ತೀವಿ. ಸ್ಮಾಲ್ ಫೈನಾನ್ಸ್ ನಮ್ಮ ಸಂಜೀವ್ ಅಗರ್ವಾಲ್ ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗುಜರಾತ್ ಸರ್ಕಾರವು ಗಿಫ್ಟ್ ಸಿಟಿ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಿದೆ ಅಂದರೆ ಈ ಕೊಟಕ್ ಬ್ಯಾಂಕಿನ ಮುಖ್ಯಸ್ಥರಾಗಿರ್ತಕ್ಕಂಥ ಉದಯ್ ಕೋಟಕ್ ಅವರನ್ನು ನೇಮಕ ಮಾಡಿದೆ. ಓಕೆ, ಯಾವುದು ಅಂದರೆ ಒಂದು ಗಿಫ್ಟ್ ಸಿಟಿಯ ಮುಖ್ಯಸ್ಥರಾಗಿ. ಈ ಗಿಫ್ಟ್ ಸಿಟಿ ಫುಲ್ ಫಾರ್ಮ್ ಕೇಳ್ತಾನೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಕಂಪನಿ ಲಿಮಿಟೆಡ್ ಅಂತ ಹೇಳ್ತೀವಿ. ಟೆಕ್ ಸಿಟಿ ಕಂಪನಿ ಲಿಮಿಟೆಡ್ ಅಂತಕ್ಕಂಥದ್ದು ಗಿಫ್ಟ್ನ ಒಂದು ಫುಲ್ ಫಾರ್ಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊದಲ IMAC ಅಂತಾರಾಷ್ಟ್ರೀಯ ಮಿಲಿಟರಿ ಅಡ್ವೆಂಚರ್ ಚಾಲೆಂಜ್ ಕಪ್ ಅನ್ನು ಭಾರತದ ಯಾವ ಪ್ರದೇಶದಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಹೆಸರನ್ನ ಎಲ್ಲಿ ನಡೆಸಲಾಗಿದೆ ಇದನ್ನು? ಏನನ್ನ? ಈ ಒಂದು IMAC ಅಂದರೆ ಏನಂತ ಹೇಳ್ಬೋದು? ಅಂತಾರಾಷ್ಟ್ರೀಯ ಮಿಲಿಟರಿ ಅಡ್ವೆಂಚರ್ ಚಾಲೆಂಜ್ ಕಪ್ಪನ್ನು ಎಲ್ಲಿ ನಡೆಸಲಾಗಿದೆ ಅಂದರೆ ದ್ಯಾಟ್ ಈಸ್ ಈ ನಮ್ಮ ಪೂರ್ವ ಹಿಮಾಲಯದಲ್ಲಿ ಇದು ನಡೆಸಲಾಗಿದೆ. ಸ್ಪೆಸಿಫಿಕ್ ಒಂದು ರಾಜ್ಯ ಇಲ್ಲ, ಪೂರ್ವ ಹಿಮಾಲಯದ ರಾಜ್ಯಗಳೇನು ಕಂಡು ಬರ್ತಾವಲ್ವ ಅಲ್ಲೆಲ್ಲವೂ ಸಹ ಇದನ್ನು ನಡೆಸಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಯಾವ ಸರ್ಕಾರವು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಸರ್, ಈ ಒಂದು ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಯಾವ ಸರ್ಕಾರ ಪ್ರಾರಂಭಿಸಿದೆ ಅಂದರೆ ಅದು ನಮ್ಮ ಕೇರಳ ಸರ್ಕಾರ ಅಂತ ಹೇಳ್ತೀವಿ. ಯಾಕೆಂದರೆ ಸ್ತ್ರೀಯರ ಸಲುವಾಗಿ ಸ್ವಲ್ಪ ಜಾಸ್ತಿ ಕನ್ಸರ್ನ್ ತೋರಿಸುತ್ತೆ ಈ ಒಂದು ಕೇರಳ ಸರ್ಕಾರ. ಬಿಕಾಸ್ ಯಾಕಂದರೆ ಸೊ ಇಲ್ಲಿ ಲಿಂಗಾನುಪಾತ ಸಹ ನಿಮಗೆ ಜಾಸ್ತಿ ಕಂಡುಬರುತ್ತೆ. ಅತಿ ಹೆಚ್ಚು ಲಿಂಗಾನುಪಾತ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಟಾಪ್ 4 ಹೇಳ್ಬೋದಾ? ಹೇಳಿ ನೋಡುವ. ಇಲ್ಲ ಟಾಪ್ 3 ಹೇಳಿ. ಯಾವುದು ಸರ್? ಫಸ್ಟ್ ಕೇರಳದ ಪಕ್ಕ ಇರೋದು ತಮಿಳ್ನಾಡು ಮೇಲೆ ಇರೋದು ಆಂಧ್ರ ಪ್ರದೇಶ. ಈಸಿ ಅಲ್ವಾ? ಸಿಂಪಲ್ ಆಯ್ತಲ್ವ? ಇವಾಗ ನೆನಪಿಟ್ಕೊಳ್ಳಿ. ಫಸ್ಟ್ ಕೇರಳ ಆದ ನಂತರ ಆಂಧ್ರ ಪ್ರದೇಶ, ಯಾವುದೋ ಈ ಒಂದು ತಮಿಳ್ನಾಡು ಆದ ನಂತರ ನಿಮಗೆ ಆಂಧ್ರ ಪ್ರದೇಶ ಕಂಡುಬರುತ್ತೆ. ಲಾಸ್ಟ್ ಗ್ರೂಪ್ A ಲೆವೆಲ್, ಗ್ರೂಪ್ B ಲೆವೆಲ್ KN ಅನ್ನಿಸ್ತಕ್ಕಂಥ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸಿಂಪಲ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದರ ವಯಸ್ಸು ಎಷ್ಟು ಅಂತಂದರೆ 35ರಿಂದ 60 ವರ್ಷದ ಈ ನಿರುದ್ಯೋಗಿ ಮಹಿಳೆಯರಿಗೆ 1,000 ರೂಪಾಯಿ ನೀಡ್ತಾರೆ.
ಯಾವುದರ ಮೂಲಕ? ಸ್ತ್ರೀ ಸುರಕ್ಷಾ ಯೋಜನೆ ಮೂಲಕ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಚಂಡಮಾರುತ ಗೆಜಾನಿಯಿಂದ ಯಾವ ದೇಶವು ಹೊಡೆತಕ್ಕೊಳಗಾಯಿತು ಅಂತ ಕೇಳಿದ್ದಾನೆ. ಗೆಜಾನಿಯಿಂದ, ಚಂಡಮಾರುತ ಗೆಜಾನಿ ಯಾವ ದೇಶ? ಈ ಮಡಗಾಸ್ಕರ್ ದೇಶ ಅಂತ. ಸೊ ಈ ಯಾವ ದೇಶ ಅಂತ ಇರ್ತೀರಿ ಓಕೆ, ಚೆನ್ನಾಗಾಗಲಿಲ್ಲ, ಈ ರೀತಿ ಬರುತ್ತಲ್ವಾ, ಯಾವುದೋ ಆಫ್ರಿಕಾ ಖಂಡ. ಸೊ ಇಲ್ಲಿ ನಿಮಗೆ ಮಡಗಾಸ್ಕರ್ ಕಂಡು ಬರುತ್ತೆ. ಸೊ ಎಲ್ಲಿ ಕಂಡು ಬರುತ್ತೆ ನಿಮಗೆ ಮಡಗಾಸ್ಕರ್? ಎಲ್ಲಿ ಕಂಡು ಬರ್ತಾ ಇದೆ? ಒಂದು ರೀತಿ ಕಾಲಲ್ಲಿ ಕಂಡು ಬರ್ತಾ ಇದ್ದಾಗ ಅನ್ಸಲ್ವಾ? ಕಾಲಲ್ಲಿ ಏನು ಹಾಕ್ತೀರಾ? ಗೆಜ್ಜೆ ಹಾಕ್ತೀರಾ? ಗೆಜ್ಜೆ ಅಲ್ಲ, ಅದು ಗೆಜಾನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ರೀತಿ ನೆನ್ಪಿಳಿಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆ್ಯಂಡ್ ಆಟೋಬಯೋಗ್ರಫಿ ಪುಸ್ತಕದ ಲೇಖಕರು ಯಾರು ಅಂತ? ಯಾರಿದ್ದಾರೆ ಇವರು? ಬಿಪಿನ್ ರಾವತ್, ದಲ್ಬೀರ್ ಸಿಂಗ್ ಸುಹಾಗ್ ಅವರು. ಹಾಗೆ ನೆಕ್ಸ್ಟ್ ಯಾರಿದ್ದಾರೆ? ನಮ್ಮ ನರವಾಣಿ ಅವರು ಇದ್ದೇ ಇರ್ತಾರೆ. ಓಕೆ, ಈ ಮನೋಜ್ ಮುಕುಂದ್ ನರವಾಣಿ ಅವರು, ಹಾಗೆ ವಿ.ಕೆ. ಸಿಂಗ್ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಈ ಮನೋಜ್ ಮುಕುಂದ್ ನರವಾಣಿ ಅವರು ಅಂತ ಹೇಳ್ತೀವಿ. ಸೊ ಇದು ದ ಸೆನ್ಸೇಷನಲ್ ಬುಕ್ ಅಂತ ಹೇಳ್ಬೋದು. ಆ್ಯಂಡ್ ಸಮ್ ಸೋ ಕಾಲ್ಡ್ ಇಂಟೆಲಿಜೆನ್ಸ್ಗಳು ಜಾಸ್ತಿ ನಿಮಗೆ ಸಿಗ್ತಿರ್ತಾರಲ್ವ ನಿಮ್ಮ ಅಕ್ಕಪಕ್ಕದಲ್ಲಿ. ಸೊ ಅವ್ರು ಕೇಳ್ತಿರ್ತಾರೆ, ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹಾಳಾಗ್ತಾ ಇದೆ? ಇಲ್ಲ, ಎಲ್ಲವೂ ಸಹ ಫುಲ್ ಪೀಕಲ್ಲಿ ಇವಾಗ ಚೆನ್ನಾಗಿದೆ, ನಾವಿದ್ದೀವಿ. ಸೊ ನಮ್ಮಲ್ಲಿ ಏನು ಸಹ ಮಾರ್ಷಲ್ ಲಾ ಏನು ಸಹ ಬಂದಿಲ್ಲ. ಸೊ ನಾವು ಎಷ್ಟು ಚೆನ್ನಾಗಿದ್ದೀವಲ್ವ, ಎಷ್ಟು ಸುಖಿಯಾಗಿದ್ದೀವಿ. ಸುಮ್ಮನೆ ಈ ಆ್ಯಂಟಿ ನ್ಯಾಷನಲ್ಗಳಿಸ್ಟ್ಗಳು ಎಲ್ಲ ಏನಿದಾರಲ್ವ, ಅವರು ಸುಮ್ಮನೆ ಇದನ್ನು ಮಾಡ್ತಿದ್ದಾರೆ, ರಾಂಗ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಿರ್ತಾರೆ ಅಂತಕ್ಕಂಥ ವ್ಯಕ್ತಿಗಳಿಗೆ ಈ ಪುಸ್ತಕ ಒಂದು ಸರಿ ಓದಿ ಅಂತ ಹೇಳಿ. ಸಿಗಲ್ಲ ಐ ಥಿಂಕ್ ಇದು, ಮೇ ಬಿ ಏನು ಸಿಗ್ಬಹುದು ಕ್ರೋಮಲ್ಲಿ, ಅಲ್ಲಿ ಇಲ್ಲಿ ಗೂಗಲಲ್ಲಿ ಅಂತ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಇಲ್ಲ ಅಂತಂದರೆ ಇದರ ರಿಲೇಟೆಡ್ ವೀಡಿಯೋಸ್ಗಳು ಏನು ಸಿಗ್ತಾವಲ್ವ ಅದನ್ನು ನೋಡಿ ಅಂತ ಹೇಳಿ. ದ ಆ್ಯಕ್ಚುಲ್ ಚೆಹರಾ ಗೊತ್ತಾಗುತ್ತೆ, ಯಾರ್ಯಾರ್ದು ಹೇಗಿದೆ ಅಂತ. ಓಕೆ, ಇದನ್ನು ನಾರ್ಮಲ್ ಆಗಿರ್ತಕ್ಕಂಥವ್ರು ಯಾರೋ ಬರೆದಿಲ್ಲ. ಓಕೆ, ಸೊ ಈ ಮೇಜರ್ ಇರತಕ್ಕಂಥ ಆ್ಯಂಡ್ ದೆನ್ ಜನರಲ್ ಆಗಿ ನಮ್ಮ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಜನರಲ್ ಮನೋಜ್ ಮುಕುಂದ್ ನರವಾಣಿ ಅವರು ಬರೆದಿದ್ದಾರೆ. ನಾರ್ಮಲ್ ಯಾವುದೋ ವ್ಯಕ್ತಿ, ಆ್ಯಂಟಿ ನ್ಯಾಷನಲಿಸ್ಟ್ ವ್ಯಕ್ತಿ ಬರೆದಿರ್ತಕ್ಕಂಥ ಪುಸ್ತಕ ಅಲ್ಲ. ಇದನ್ನು ಓದಿ ಒಂದು ಸರಿ, ನೀವು ಲೈಫಿಗೆ ಹೆಲ್ಪ್ ಆಗುತ್ತೆ, ಅದೇ ನಮ್ಮ ಭಾರತ ಫ್ಯೂಚರ್ಗೂ ಸಹ ಹೆಲ್ಪ್ ಆಗುತ್ತೆ. ಸಿಕ್ತು ಅಂದರೆ ನಿಮಗೆ. ಓಕೆ, ನಮ್ಮ ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಆಗಿದ್ದಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸಂಗೀತಮಯ ರಸ್ತೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿತು ಅಂತ? ನಮ್ಮ ಟ್ಯಾಕ್ಸನ್ನು ಹೆಂಗೆ ಹಾಳು ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಗಿ ಹಾಳು ಮಾಡ್ತಿದ್ದಾರೆ. ಮುಂಬೈಯಲ್ಲಿ ಇದನ್ನು ಚೆನ್ನಾಗಲ್ವಾ, ನಮ್ಮ ಭಾರತ ದೇಶ ಉದ್ಧಾರ ಆಗ್ತಿದೆ ಅಲ್ವಾ ಅಂತ ಹೇಳಿದ್ರೆ ಇದನ್ನು ಆ್ಯಕ್ಚುಲಿ ಇವಾಗ ಕ್ಲೋಸ್ ಮಾಡಿದ್ದಾರೆ. ಇವಾಗ ನೀವು ಅಲ್ಲಿ ತೊಗೊಂಡು ಹೋಗಿ, ಇದೇನು ಹೈವೇ ಇದೆ ಅಲ್ವಾ, ಈ ಹೈವೇ ಮೇಲೆ ನೀವೇನಾದರೂ ನಿಮ್ಮ ಕಾರ್ ತೊಗೊಂಡು ಹೋದರೆ ಇವಾಗ ನೀವು ಇದ್ರ ಮೇಲೆ ರನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಅಲ್ಲೆಲ್ಲ ಬ್ಯಾರಿಗೇಡ್ ಹಾಕಿದ್ದಾರೆ, ಇನ್ಮೇಲೆ ರನ್ ಮಾಡಬೇಡಿ ನೀವು ಅಂತ. ಬಟ್ ಇಲ್ಲಿ ಯಾವ ಸಾಂಗ್ ಪ್ಲೇ ಆಗ್ತಿತ್ತು ಅಂದರೆ ಜೈ ಹೋ ಅಂತಕ್ಕಂಥ ಸಾಂಗ್ ಪ್ಲೇ ಆಗ್ತಿತ್ತು. ಮಿಲೇನಿಯಂ ಡಾಗ್ ಅಂತ ಸಮಥಿಂಗ್ ಒಂದು ಹಿಂದಿ ಫಿಲ್ಮ್ ಇದೆ ಅಲ್ವಾ, ಆ ಫಿಲ್ಮಲ್ಲಿ ಈ ಒಂದು ಜೈ ಹೋ ಸಾಂಗ್ ಕಂಡು ಬರುತ್ತೆ, A.R. ರೆಹಮಾನ್ ಅವ್ರದ್ದು. ಆ ಒಂದು ಸಾಂಗ್ ಪ್ಲೇ ಆಗ್ತಿತ್ತು ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹಾಗೆ ಇದೆ ನೋಡಿ, ಸ್ಲಮ್ ಡಾಗ್ ಮಿಲೇನಿಯರ್ ಈ ಒಂದು ಚಿತ್ರದಿಂದ ಈ ಒಂದು ಗೀತೆ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಭಾರತ ಅತ್ಯಂತ ಕಿರಿಯ ಪುರುಷ ಅನಲಾಗ್ ಬಾಹ್ಯಾಕಾಶ ಪ್ರಯಾಣಿಕ ಯಾರು ಅಂತ? ಯಾರು ಅಂದರೆ ನಮ್ಮ ಪಾಂಡ್ಯ. ಯಾವ ಪಾಂಡ್ಯ ಅಂದರೆ ಈ ಒಂದು ಆದಿತ್ಯ ಪಾಂಡ್ಯ ಅಂತ ಹೇಳ್ತೀವಿ. ಈ ಅತ್ಯಂತ ಕಿರಿಯ ಪುರುಷ ಅನಲಾಗ್ ಬಾಹ್ಯಾಕಾಶ ಪ್ರಯಾಣಿಕರಾಗಿದ್ದಾರೆ ಇವರು. ಯಾರು? ಈ ಒಂದು ಆದಿತ್ಯ ಪಾಂಡ್ಯ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇರಳದ ಮೊದಲ ಅಂಧ ಮಹಿಳಾ ನ್ಯಾಯಾಧೀಶ ಆಗಲು ಸಿದ್ಧರಾಗಿರುವವರು ಯಾರು ಅಂತ? ಅಂಧ ಮಹಿಳಾ ನ್ಯಾಯಾಧೀಶೆ, ಹಿಂದಿಯಲ್ಲಿ ಒಂದು ವರ್ಡ್ ಇದೆ ಅಂಧ ಕಾನೂನು ಅಂತ, ಬಟ್ ಇಲ್ಲಿ ಅಂಧ ನ್ಯಾಯಾಧೀಶನೇ ಇದ್ದಾರೆ. ಓಕೆ, ಸೊ ಗ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ಕಣ್ಣಿದ್ದು ಸಹ ಓದೋಕ್ಕಾಗಲ್ಲ, ಏನೇನೋ ಮಾಡೋಕ್ಕಾಗಲ್ಲ. ಬಟ್ ಇವರು ಲಾ ಪಾಸ್ ಆಗಿ ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಜಡ್ಜ್ ಆಗಿದ್ದಾರೆ. ಸೊ ಯಾರು ಅಂದರೆ ಅವರು ಈ ತನ್ಯಾನಾಥನ್ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು ತನ್ಯಾನಾಥನ್ ಅಂತ ಹೇಳ್ತೀವಿ. ಸೊ ಅಂದರಿದ್ದಾರಲ್ವ ಅವರು. ಸೊ ಅದರ ಆ ಕಾರಣಕ್ಕಾಗಿ ತನ್ಮಯಳಾಗಿ ಕೂತ್ಕೊಂಡು ಅವರು ಎಲ್ಲವನ್ನು ಸಹ ಕೇಳಿಸ್ಕೊಂಡು ಆಮೇಲೆ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ. ಸೊ ಅವ್ರ ಹೆಸರು ತನ್ಯಾನಾಥನ್ ಅಂತ. ನೆನಪಿಳಿತದೆ. ಸೊ ಈ ರೀತಿಯಲ್ಲಿ ಅಂದರೆ ಒಂದು ಕೇರಳದಲ್ಲಿ ಕಂಡುಬರ್ತಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಬಯೋಫ್ಯಾಚ್ 2026ರಲ್ಲಿ ವರ್ಷದ ದೇಶ ಎಂದು ಯಾವ ದೇಶವನ್ನು ಹೆಸರಿಸಲಾಯಿತು ಅಂತ? ಯಾವ ದೇಶವನ್ನು ಇದನ್ನು ಹೆಸರಿಸಲಾಗಿದೆ? ಸೊ ಇದನ್ನು ಹೆಸರಿಸಲಾಗಿರ್ತಕ್ಕಂಥ ನಮ್ಮ ಭಾರತ ದೇಶಕ್ಕೆ. ಓಕೆ, ಸೊ ಇದು ನಮ್ಮ ಭಾರತ ದೇಶಕ್ಕೆ ಒಂದು ಗರಿಮೆ ಇದು. ಸೊ ನಮ್ಮ ಭಾರತ ದೇಶಕ್ಕೆ ವರ್ಲ್ಡ್ ಲಾರ್ಜೆಸ್ಟ್ ಟ್ರೇಡ್ ಫೇರ್ ಫಾರ್ ಆರ್ಗ್ಯಾನಿಕ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಸಲುವಾಗಿ ಒಂದು ಬಯೋಫ್ಯಾಚ್ನ ನೀಡಿ ಗೌರವಿಸಲಾಗಿದೆ. ಎಲ್ಲಿದು ನೀಡಿದ್ದಾರೆ ಅಂತಂದರೆ ದ್ಯಾಟ್ ಇಸ್ ಒಂದು ಜರ್ಮನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಪಾರ್ಟಿಸಿಪೇಷನ್ ಯಾರು ಮಾಡಿದ್ರು ನಮ್ಮ ಇಂಡಿಯಾದಿಂದ ಅಂದರೆ ಈ ಒಂದು ಅಪೇಡಾದವರು ಮಾಡಿದರು. ಅಪೇಡ ಅಂತಕ್ಕಂಥ ಸಂಸ್ಥೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಸಸೆಲ್ ಜಂಟಿ ದೃಷ್ಟಿಕೋನವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ಘೋಷಿಸಲಾಯಿತು ಅಂತ ಕೇಳಿದ್ದೇನೆ. ಸಸೆಲ್ ಯಾವ ದೇಶಗಳ ಮಧ್ಯೆ ಇದು ನಡೀತದೆ? ಸೆಸೆಲ್ ಅಂದರೆ ಸೆಷಲ್ಸ್ ದೇಶ, ಅಷ್ಟೇ ಸಿಂಪಲ್ ಕ್ವಶನ್ ಇದು. ಓಕೆ, ಸೊ ಇದರ ಒಂದು ಫೋಕಸ್ ಏನಂದರೆ ಸಸ್ಟೈನಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಏನು ಸಸ್ಟೈನಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ಪಢಾಯಿ ವಿತ್ AI ಉಪಕ್ರಮವನ್ನು ಪ್ರಾರಂಭಿಸಿತು ಅಂತ? ಪಢಾಯಿ ವಿತ್ AI ಯಾಕೆಂದರೆ ಅಲ್ಲಿ ಏನಾದರೂ ನೀವು ಪುಸ್ತಕ ಇಟ್ಟರೆ ಅಂದರೆ ಆ ಪುಸ್ತಕ ಮೀನ್ಸ್ ನೀರಿಂದ ಒದ್ದೆ ಆಗ್ತದೆ, ವೇಪರಿಂದ ಒದ್ದೆ ಆಗ್ತದೆ. ಬಿಕಾಸ್ ಯಾಕಂದರೆ ಅಲ್ಲಿ ಜಾಸ್ತಿ ಹಿಮ ಇದೆ. ಯಾವ ರಾಜ್ಯ ಅದು? ಹಿಮಾಚಲ ಪ್ರದೇಶ. ಸೊ ಅದಕ್ಕೆ ಪಢಾಯಿ ವಿತ್ AI ಅಂತ ಅಲ್ಲಿ ಅವರು ಆರಂಭ ಮಾಡಿದ್ದಾರೆ ಅಂತ ನೆನಪಿಟ್ಕೊಳ್ಳಿ, ನೆನಪು ಉಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
2024ರಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚದಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಪೆಂಡಿಂಗಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಯಾವ ದೇಶ ಇರುತ್ತೆ ಇದರಲ್ಲಿ? ಚೀನಾ ದೇಶ. ಸೆಕೆಂಡ್ ಯಾವುದಿದೆ? USA ದೇಶ ಸೆಕೆಂಡ್ ಇದೆ. ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 100% ವಿಮಾ ರಕ್ಷಣೆಯನ್ನು ಸಾಧಿಸಿದ ಮೊದಲ ಭಾರತದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾನೆ. ಭಾರತದ ಮೊದಲ ಜಿಲ್ಲೆ ಯಾವುದು 100% ಈ ಒಂದು ಇನ್ಶೂರೆನ್ಸ್ ಕವರೇಜನ್ನು ಅದು ಸಾಧಿಸಿದೆ? ಯಾವುದು ಅಂದರೆ ಈ ಒಂದು ರಾಜಸ್ಥಾನದ ಆಳ್ವಾರ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಸರ್ ಅಂತಂದರೆ, ಇಫ್ ಒಬ್ಬ ಪರ್ಸನ್ ಡೆತ್ ಆದರು ಅಂತಂದರೆ ಅವ್ರದ್ದು ಏನಾದರೂ ಇನ್ಶೂರೆನ್ಸ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರ ಲೈಫ್ ಇನ್ಶೂರೆನ್ಸ್ ಇರಲಿಲ್ಲ ಅಂತಂದರೆ ಅವ್ರ ಫ್ಯಾಮಿಲಿ ಮುಂದೆ ಅಳ್ತದೆ. ಸೊ ಆ ರೀತಿ ಅಳಬಾರ್ದು ಅಂತಂದರೆ, ಅಳಬಾರ್ದು ಅಂತಂದರೆ ಏನು ಮಾಡಬೇಕು? ನೀವು 100% ವಿಮಾ ರಕ್ಷಣೆಯನ್ನು ನೀವು ತೊಗೊಳ್ಬೇಕು ನಿಮ್ಮ ಬಾಡಿಗೆ. ಓಕೆ, ಸೊ ನಿಮ್ಮ ಲೈಫಿಗೆ. ಸೊ ಅಳ್ವಾರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅಳ್ವಾರ್ ಎಲ್ಲಿ? ರಾಜಸ್ಥಾನದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ಪಕ್ಷಿ ಅಟ್ಲಾಸನ್ನು ಪ್ರಕಟಿಸಿದ ಭಾರತದ 2ನೇ ರಾಜ್ಯವಾಯಿತು ಅಂತ ಕೇಳಿದಾನೆ. 1ನೇ ರಾಜ್ಯ ಕೇರಳ, 2ನೇ ರಾಜ್ಯ ಗೋವಾ ಅಂತ ಹೇಳ್ತೀವಿ. ಯಾವುದೇ ಒಂದು ಬರ್ಡ್ ಅಟ್ಲಾಸನ್ನು ಸಿದ್ಧಪಡಿಸಿರ್ತಕ್ಕಂಥ ಒಂದು ರಾಜ್ಯ. ಸೊ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ದಿಸ್ ಇಸ್ ಒಂದು ರೀತಿ ಏನು ಅಂತಂದರೆ 21 ತುಪಾಕಿ ಕ್ವಶನ್ ಇದು, ಇಲ್ಲಾಂದರೆ 5 ಸ್ಟಾರ್ ಕ್ವಶನ್ ಅಂತ ಹೇಳ್ಬೋದು. ಇದನ್ನು ಫಿಕ್ಸ್ ಕ್ವಶನ್ ಕೇಳ್ತಾನೆ SSCಯಲ್ಲಿ. SSCಯ ಮುಂದಿನ ವರ್ಷದ ಏನು ನೋಟಿಫಿಕೇಶನ್ ಆಗ್ತಾವಲ್ವ, ಆ ಪ್ರತಿ ಎಕ್ಸಾಮಲ್ಲೂ ಸಹ ಈ ಕ್ವಶನ್ ಬರುತ್ತೆ. ಜಾಸ್ತಿ ಫೋಕಸ್ ಮಾಡ್ತಾನೆ ಈ ಒಂದು ಕ್ವಶನ್ ಮೇಲೆ, ಬರ್ಡ್ ಅಟ್ಲಾಸ್ ಮೇಲೆ. ನೆನ್ಪಿಟ್ಕೊಳ್ಳಿದ್ದೀನಿ. ಸೊ ಈ ಒಂದು ಬರ್ಡ್ ಅಟ್ಲಾಸನ್ನು ಮೊದಲು ಸಿದ್ಧಪಡಿಸಿರ್ತಕ್ಕಂಥದ್ದು ಕೇರಳ, ಸೆಕೆಂಡ್ ಯಾವುದು ಅಂದರೆ ಗೋವಾ. ಸಿಂಪಲ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ಬ್ಯಾಂಕ್ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ FPI? ಏನು FPI? ಈ ಒಂದು FPI ಅಂತಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಅಂತ ಹೇಳ್ತೀವಿ. ಸೊ ಆ ಒಂದು ಲೈಸೆನ್ಸನ್ನು ಪಡೆದಿದೆ ಅಂತ. ಸೊ ಅದನ್ನು ಲೈಸೆನ್ಸ್ ಪರವಾನಗಿಯನ್ನು ನೀಡಿತು. ಯಾವ ಬ್ಯಾಂಕ್ ಅದು? HDFC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI. ಯಾವುದು ಅಂದರೆ ನಮ್ಮ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂತ ಹೇಳ್ತೀವಿ. ಈ ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ? ಈ FPI ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರ ಪರವಾನಗಿಯನ್ನು ನೀಡಿದೆ, ಸಂಪೂರ್ಣ ಡಿಜಿಟಲ್ ಆಗಿ. ಆ್ಯಂಡ್ ನೆಕ್ಸ್ಟ್, ಓಕೆ, ಈ ಕ್ವಶನ್ ಸಹ ಏನೋ ಜಾಸ್ತಿ ವೇಟೇಜ್ ಅನ್ನೋದಿದೆ ಈ ಕ್ವಶನಲ್ಲಿ. ಸೊ ಅದಕ್ಕೆ ಇದನ್ನು ಸಹ ನೀವು ಜಾಸ್ತಿ ಸ್ವಲ್ಪ ಫೋಕಸ್ಸಿಂದ ನೆನ್ಪಿಡಿಯಲ್ಲ. ಬಿಕಾಸ್ ಯಾಕಂದರೆ ಕೋಟಕ್ ಆಗಿರಲಿ, IDFC ಫಸ್ಟ್ ಬ್ಯಾಂಕ್ ಆಗಿರಲಿ, ಎಸ್ ಬ್ಯಾಂಕ್ ಆಗಿರಲಿ, ಮತ್ತು ಯಾವ್ದು ಬರುತ್ತೆ ನಿಮಗೆ ಈ HDFC ಬ್ಯಾಂಕ್ ಆಗಿರಲಿ, ಆ್ಯಂಡ್ ದೆನ್ ICICI ಬ್ಯಾಂಕ್ ಆಗಿರಲಿ, ಇವು ಕನ್ಫ್ಯೂಷನ್ ಆಗ್ತವೆ ನಿಮಗೆ ಜಾಸ್ತಿ. ಬಿಕಾಸ್ ಯಾಕಂದರೆ ಇವು ಪ್ರೈವೇಟ್ ಬ್ಯಾಂಕ್ಗಳಿದಾವಲ್ವಾ. ಸೊ ದ್ಯಾಟ್ಸ್ ವೈ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ರೀತಿಯ ಕ್ವಶನ್ಗಳನ್ನು ಸ್ವಲ್ಪ ಜಾಸ್ತಿ ಫೋಕಸ್ಸಿಂದ ನೋಡ್ಕೊಳ್ಳಿ. RRBಯಲ್ಲಿ ಈ ರೀತಿಯ ಕ್ವಶನ್ಗಳು ಜಾಸ್ತಿ ಫೋಕಸ್ ಮಾಡ್ತಾನೆ, ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳನ್ನು. ಅದೇ ನೆಕ್ಸ್ಟ್ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 26-27 ಬಜೆಟ್ನಲ್ಲಿ ಸಮರ್ಪಿತ ವೃದ್ಧರ ಬಜೆಟನ್ನು ಪರಿಶೀಲಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಕೇರಳ ರಾಜ್ಯ. ವೃದ್ಧರ ಬಜೆಟ್ನ ಇವರು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBI ನಿರ್ಧರಿಸಿದ ಪ್ರಸ್ತುತ ರೆಪೋ ದರ ಎಷ್ಟು ಅಂತ? ರೆಪೋ ದರ ಎಷ್ಟಿದೆ ಪ್ರಸ್ತುತ? ಎಷ್ಟಿದೆ ನಮ್ಮ ಭಾರತದ ರೆಪೋ ರೇಟ್? ಸೊ ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಪ್ರಸ್ತುತ ರೆಪೋ ರೇಟ್ 5.25 ಇದೆ. ಎಷ್ಟು ರೆಪೋ ರೇಟ್? ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಂದರೆ 3.35 ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು MSF ಅಂತ ಬರುತ್ತೆ. MSF ಅಂದರೆ ಏನು? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ಈ MSF ಆಗಿರಲಿ, ಆ್ಯಂಡ್ ದೆನ್ ಬ್ಯಾಂಕ್ ರೇಟ್ ಅಂತ ಒಂದು ಬ್ಯಾಂಕ್ ರೇಟ್ಗೆ ಮತ್ತು ರೆಪೋ ರೇಟ್ಗೆ ಕನ್ಫ್ಯೂಷನ್ ಆಗಬೇಡಿ, ಬಿಟ್ಬಿಡಿ. ರೆಪೋ ರೇಟ್ 5.25, 5.25 ಇದನ್ನು ಬಿಟ್ಬಿಡಿ. ಸೊ ಇವಾಗ ಬ್ಯಾಂಕ್ ರೇಟ್ ನೆನ್ಪಿಟ್ಕೊಳ್ಳಿ. ಬ್ಯಾಂಕ್ ರೇಟ್ ಹಾಗೆ MSF ಎರಡೂ ಸೇಮ್ ಇದ್ದಾವೆ. ಎಷ್ಟು ಅಂದರೆ 5.50% ಇದ್ದಾವೆ, 5.50. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಿಮಗೆ CRR ಅಂತ. CRR ಅಂದ್ರೇನು? ಈ ಒಂದು ರಿಸರ್ವ್ ಬ್ಯಾಂಕಲ್ಲಿ ಎಷ್ಟು ಇಡ್ತೀರಾ ಅಂತ 3% ಇಡಬೇಕು. CRR 3%. SLR ಎಷ್ಟಿದೆ ಅಂದರೆ 18% ಇದೆ. RRB ಕ್ವಶನ್ ಇವು ಫಿಕ್ಸ್ ಕ್ವಶನ್ ಕೇಳ್ತಾನೆ, ಪ್ರತಿ ಎಕ್ಸಾಮಲ್ಲೂ ಕೇಳ್ತಾನೆ ಈ ಕ್ವಶನ್ಗಳನ್ನು. ರೆಪೋ ರೇಟ್ ಆಗಿರಲಿ, ರಿವರ್ಸ್ ರೆಪೋ ರೇಟ್ ಆಗಿರಲಿ. ರೆಪೋ ರೇಟ್ ಎಷ್ಟು ಹೇಳಿದೆ ನಿಮಗೆ ಇವಾಗ? 5.25. ರಿವರ್ಸ್ ರೆಪೋ ರೇಟ್ ಎಷ್ಟು ಹೇಳಿದೆ? ಬರ್ದಿಲ್ಲ, ಆದರೂ ನೆನ್ಪು ಮಾಡ್ಕೊಳ್ಳಿ, 3.35. ಓಕೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ಈ ಒಂದು ಬ್ಯಾಂಕ್ ರೇಟ್ ಮತ್ತು MSF ಸೇಮ್ ಇದೆ ಅಂತ ಹೇಳಿದೆ ಅಲ್ಲ, ಎಷ್ಟಿತ್ತು? 5.50 ಅಲ್ವಾ? ಹಾಗೆ ಈ ಒಂದು CRR ಎಷ್ಟಿದೆ? 3% ಇದೆ. ಆ್ಯಂಡ್ ನೆಕ್ಸ್ಟ್ ಈ SLR ಎಷ್ಟಿದೆ? 18% ಇದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಯುರೋಪ್ನ ಮೊದಲ ದೇಶ ಯಾವುದು ಅಂತಂದರೆ ಈ ಒಂದು ಸ್ಪೇನ್ ದೇಶ ಅಂತ ಹೇಳ್ತೀವಿ. ಜಗತ್ತಿನ ಮೊದಲ ದೇಶ ಯಾವುದು ಅಂದರೆ ಒಂದು ಆಸ್ಟ್ರೇಲಿಯಾ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ಲಾಸ್ಟ್ ಇಂಡಿಯಾ 2026ರ ಅಧಿಕೃತ ಥೀಮ್ ಏನು ಅಂತ ಕೇಳಿದಾನೆ. ಪ್ಲಾಸ್ಟ್ ಇಂಡಿಯಾ ಅಂತಂದರೆ ಏನು ಇದ್ರದ್ದು ಅಧಿಕೃತ ಥೀಮ್? ಪ್ಲಾಸ್ಟ್ ಇಂಡಿಯಾ ಅಂದರೆ ಓಕೆ, ಇಲ್ಲೊಂದು ನೆನಪು ಬಂತಲ್ಲ, ಇನ್ನೊಂದು ಏನು? ಓಕೆ, ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಮೊದಲ ದೇಶ ಈ ಒಂದು ಆಸ್ಟ್ರೇಲಿಯಾ ಅಲ್ವಾ? ಹಾಗೆ ಈ ಒಂದು ಪ್ಲಾಸ್ಟಿಕ್ ನೋಟ್ಗಳನ್ನು ಮೊದಲು ಜಾರಿಗೆ ತಂದಿರತಕ್ಕಂಥ ದೇಶವೂ ಸಹ ಆಸ್ಟ್ರೇಲಿಯಾ ಇನ್ 1988ಅಲ್ಲಿ. ಯಾವಾಗ? 1988ರಲ್ಲಿ ಇಂಡಿಯಾದಲ್ಲಿ ಇನ್ನೊಂದು ಆರಂಭ ಆಯಿತು, NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಅದು ಆರಂಭವಾಗಿದೆ ಅಲ್ವಾ? ಸೊ ಎಲ್ಲವೂ ಸಹ ನೆನಪಿಟ್ಕೊಳ್ಳಿ.
ಯಾಕಂದರೆ ಇಲ್ಲಿ ಪ್ಲಾಸ್ಟ್ ಅಂತ ಬಂತಲ್ವ, ಸೊ ಅದಕ್ಕೆ ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ಅದು ಸಹ ಪ್ಲಾಸ್ಟಿಕ್ ನೋಟ್ಗಳು ನ್ಯೂಸಲ್ಲಿ ಇದಾವಲ್ವ. ನಮ್ಮ RBI ಮುಂದಿನ ವರ್ಷದಿಂದ 10 ರೂಪಾಯಿ 20 ರೂಪಾಯಿ ಪ್ಲಾಸ್ಟಿಕ್ ನೋಟ್ ತರ್ತೀನಿ ಅಂತ ಹೇಳಿದ್ದಾರೆ. ಸೊ ಕೇಳ್ಬೋದಲ್ಲ, ಮೊದಲು ಯಾವ ದೇಶ ತಂದಿತ್ತು? ಆಸ್ಟ್ರೇಲಿಯಾ ಅಂತ ನಿಮ್ಗೆ ಹೇಳಬೇಕಾಗುತ್ತೆ. ಯಾವ ವರ್ಷ ಅಂತ ಕೇಳ್ತಾನೆ, 1988ರಲ್ಲಿ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇಲ್ಲ ಸರ್, ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಇದ್ರ ಥೀಮ್ ಏನು ಹೇಳಿ, ಏನಿದೆ ಇದ್ರ ಥೀಮ್ ಏನಿದೆ ಅಂದರೆ ಭಾರತ್ ನೆಕ್ಸ್ಟ್ ಅಂತಕ್ಕಂಥ ಇದ್ರ ಥೀಮ್ ಏನಿದೆ ಇದೆ. ಓಕೆ, ಪ್ಲಾಸ್ಟ್ ಇಂಡಿಯಾ ಏನು, ಭಾರತ್ ನೆಕ್ಸ್ಟ್, ಇನ್ನು ಮುಂದೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂತ ನೆನ್ಪಿಟ್ಕೊಳ್ಳಿ, ಥೀಮ್ ನೆನ್ಪುಳಿತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ನಡೆಸಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಒಂದು ಪ್ಲಾಸ್ಟ್ ಇಂಡಿಯಾ 2026 ಸಮಿಟ್ ಇನ್ನು ನವದೆಹಲಿಯಲ್ಲಿ ನಡೆಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ LNG ಡೀಸೆಲ್ ಡ್ಯುಯಲ್ ಇಂಧನ ಡೆಮೋ ರೈಲನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಯಾವ ನಗರದಲ್ಲಿ ಇದನ್ನು ಆರಂಭ ಮಾಡಲಾಗಿದೆ? ಯಾವ ನಗರ ಅಂದರೆ ಒಂದು ಅಹಮದಾಬಾದಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. LNG ಮತ್ತು ಈ ಒಂದು ಡೀಸೆಲ್ನ ಒಂದು ಡ್ಯುಯಲ್ ಫ್ಯೂಲ್ ಟ್ರೈನ್ ಅಂತ ಹೇಳ್ತೀವಿ, ಡ್ಯುಯಲ್ ಫ್ಯೂಲ್ ಡೆಮೋ ಟ್ರೈನ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲ್ಲಿ ಅಂದರೆ ಒಂದು ಅಹಮದಾಬಾದಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಬ್ಯಾಂಕ್ ಭಾರತದ 1ನೇ RRB ಸಹ ಬ್ರ್ಯಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. RRB ಕೋ ಬ್ರ್ಯಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡನ್ನು ಆರಂಭ ಮಾಡಿರ್ತಕ್ಕಂಥ ಮೊದಲ RRB ಬ್ಯಾಂಕ್ ಯಾವುದು ಅಂತ? ಯಾವುದದು ಬ್ಯಾಂಕ್? ಯಾವುದು? ರೂಪಸಿ ನಿನ್ನ ರೂಪಸಿ ತ್ರಿಪುರ ಸುಂದರಿ. ಓಕೆ, ನೆನ್ಪಿಟ್ಕೊಳ್ಳಿ, ರೂಪ ಯಾರಿಗೆ ಇರುತ್ತೆ? ತ್ರಿಪುರ ಸುಂದರಿಯ ರೂಪನೇ ನೋಡೋಕ್ಕೆ ಚಂದ ಅಲ್ವಾ? ಸೊ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಯಾವುದು ಅಂದರೆ ಒಂದು ತ್ರಿಪುರ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಇದು ಆರಂಭ ಮಾಡಿದೆ. ಇವೆಲ್ಲ ಟ್ರಿಕ್ಕಾ ಅಂತ ಕೇಳಿದ್ರೆ ಏನಿಲ್ಲ, ಜಸ್ಟ್ ಡಾಟ್ಗಳು ನಿಮಗೆ ಮ್ಯಾಚ್ ಆಗಿ ಎಕ್ಸಾಮಲ್ಲಿ ನೆನಪು ಬಂತ ಸಾಕು ಅಷ್ಟೇ. ಎಡಿಷ್ನಲಿ ಈ ಕತೆ ಯಾವುದೂ ಸಹ ನಿಮಗೆ ಲೈಫ್ ಬೇಕಾಗಿಲ್ಲ, ಎಕ್ಸಾಮಿಗೆ ಒಂದು ಮಾರ್ಕ್ಸ್ ಬರಬೇಕು ಸಾಕಷ್ಟೇ. ಓಕೆ, ಅಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎಸ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಸರ್ ಇದಕ್ಕೆ ಏನಾದರೂ ಹೇಳ್ತೀರಾ? ಹೌದು, ಎಸ್ ಅಂತ ಯಾರು ಹೇಳ್ತಾರೆ? ಕೋಪದಲ್ಲಿರೋರು ಯಾರಾದರೂ ಹೇಳ್ತಾರಾ? ಭಯಂಕರವಾಗಿರೋರು ಇಲ್ಲ, ಯಾರು ವಿನಯವಾಗಿರ್ತಾರೆ ಅವರು ಎಸ್ ಅಂತ ಹೇಳ್ತಾರೆ. ಸೊ ವಿನಯ್ ಮುರಳೀಧರ್ ತೋನ್ಸೆ ಅವರು ಎಸ್ ಬ್ಯಾಂಕಿನ ನೂತನ CEO ಆ್ಯಂಡ್ MD ಆಗಿದ್ದಾರೆ. ಈ ಕ್ವಶನ್ ಇವ್ರಿಗಿಂತ ಹಿಂದೆ ಇರತಕ್ಕಂಥವರು 2025 ನೇಮಕ ಆಗಿದ್ದರು. ಸೊ ಆ ವರ್ಷದ RPF ಎಕ್ಸಾಮಲ್ಲಿ ಕೇಳಿದ್ದ ಇದನ್ನು, RPF ಕಾನ್ಸ್ಟೇಬಲಲ್ಲಿ ಆ್ಯಂಡ್ ನೆಕ್ಸ್ಟ್ SI ಎಕ್ಸಾಮಲ್ಲಿ ಎರಡರಲ್ಲೂ ಕೇಳಿದ್ದ ಈ ಒಂದು ಎಸ್ ಬ್ಯಾಂಕಿನ ನೂತನ CEO ಯಾರಿದ್ದಾರೆ ಅಂತ. ಆವಾಗ ಅವ್ರು ಬೇರೆ ಇದ್ದರು, ಇವಾಗ ನೂತನವಾಗಿ ಚೇಂಜ್ ಆಗಿದ್ದಾರೆ. ಸೊ ಅದಕ್ಕೆ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಅಂದರೆ ಮುಂಬೈದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವಚ್ಛತಾ ಪಕ್ವಾಡ ಪ್ರಶಸ್ತಿಗಳು 2025ರಲ್ಲಿ ಮೊದಲ ಬಹುಮಾನವನ್ನು ಪಡೆದ ಬಂದರು ಯಾವುದು ಅಂದರೆ ಈ ಒಂದು ಪಾರಾದೀಪ್ ಬಂದರು ಪ್ರಾಧಿಕಾರ ಅಂತ ಹೇಳ್ತೀವಿ, ಪಾರಾದೀಪ್. ಆ್ಯಂಡ್ ನೆಕ್ಸ್ಟ್ ಈ ಒಂದು 2026ರ ಪ್ರೋ ರೆಸ್ಲಿಂಗ್ ಲೀಗ್ ಟೈಟಲನ್ನು ಯಾವ ರಾಜ್ಯವು ಅಥವಾ ಯಾವ ತಂಡವು ಗೆದ್ದಿತು ಅಂದರೆ ಈ ಒಂದು ಹರಿಯಾಣ ಅಲ್ವಾ ಇದು? ಓಕೆ, ಹರಿಯಾಣ ತಂಡ ಗೆದ್ದಿದೆ. ಯಾರನ್ನ ಸೋಲಿಸಿದೆ ಇದು ಅಂದರೆ ಈ ಒಂದು ದೆಹಲಿ ದಂಗಲ್ ವಾರಿಯರ್ಸರ್ನ ಸೋಲಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭೂವಿಜ್ಞಾನದಲ್ಲಿ 2026ರ ಕ್ರಾಫೋರ್ಡ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದಾನೆ. ಸೊ ಇದನ್ನು ಏನಂತ ಹೇಳ್ತೀವಿ ಗೊತ್ತಾ? ನೋಬೆಲ್ ಆಫ್ ಜಿಯೋ ಸೈನ್ಸ್ ಅಂತ ಹೇಳ್ತೀವಿ. ಏನು? ನೋಬೆಲ್ ಆಫ್ ಜಿಯೋ ಸೈನ್ಸ್ ಅಂತ. ಈ ಕ್ವಶನ್ ಎಕ್ಸಾಕ್ಟಾಗಿ ಹೀಗೆ ಕೇಳಿಲ್ಲ, ಮೀನ್ಸ್ ನೋಬೆಲ್ ಆಫ್ ಜಿಯೋ ಸೈನ್ಸ್ ಯಾವುದು ಅಂತ ನಿಮಗೆ ಕೇಳಿಲ್ಲ. ಸೊ ಈ ಸಂಪೂರ್ಣವಾಗಿ ಯಾವುದು ಈ ಕ್ರಾಫೋರ್ಡ್ ಪ್ರಶಸ್ತಿ ಏನಿದೆಯಲ್ವಾ ಇದನ್ನು 2024ರಲ್ಲಿ ಯಾರು ಪಡೆದಿದ್ದಾರೆ, ಮತ್ತು ಇದನ್ನು ನಾವು ಯಾವುದೇ ಹೆಸರಿನಿಂದ ಕರಿತೀವಿ ಅಂತ, ಏಷ್ಯಾದ ನೋಬೆಲ್ ಅಂತ ಹೇಳ್ತೀವೋ, ಇಲ್ಲ ಅಂತಂದರೆ ದ ಜಿಯೋ ಸೈನ್ಸ್ ನೋಬೆಲ್ ಅಂತ ಹೇಳ್ತೀವೋ, ಈ ರೀತಿ ಅಸ್ಸಾಂ PCS ಅಲ್ಲಿ ಏನೋ ಕೇಳಿದ ಅನಿಸುತ್ತೆ. ಓಕೆ, ನಾನು ಇದನ್ನು ನೋಡಿದ್ದೀನಿ, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ನೋಡಿ. ಸೊ ಮೀನ್ಸ್ ಇಂಪಾರ್ಟೆಂಟ್ ಅಂದರೆ ಹಾಗಲ್ಲ, ಬಟ್ ನಿಮಗೆ ಮತ್ತೆ ನೋಡೋಕ್ಕೆ ಸಿಗಲ್ಲ, ಬಟ್ ಎಕ್ಸಾಮಲ್ಲಿ ಬರೋ ಚಾನ್ಸ್ ಇದು ಸ್ವಲ್ಪ ಇರುತ್ತೆ. ನೋಬೆಲ್ ಆಫ್ ಜಿಯೋ ಸೈನ್ಸಸ್ ಯಾವುದನ್ನು ಹೇಳ್ತೀವಿ ಅಂದರೆ ಒಂದು ಕ್ರಾಫೋರ್ಡ್ ಪ್ರಶಸ್ತಿಯನ್ನು ನಾವು ಕರೀತೀವಿ. ಹಾಗಾದರೆ ಇದನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ಒಂದು ವೀರಭದ್ರನ್ ರಾಮನಾಥನ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ವೀರಭದ್ರನ್ ರಾಮನಾಥನ್ ಅವರು. ಸೊ ಇವರು ಯಾವ ದೇಶದವರು ಅಂದರೆ ನಮ್ಮ ಇಂಡಿಯನ್ ಬೇಸ್ಡ್ ಸೈಂಟಿಸ್ಟ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಂತ್ರ ಇಂಡಿಯಾ ಲಿಮಿಟೆಡ್ಗೆ ರಕ್ಷಣಾ ಸಚಿವಾಲಯವು ಯಾವ ಸ್ಥಾನಮಾನವನ್ನು ನೀಡಿದೆ ಅಂತ ಕೇಳಿದ್ರೆ ಯಂತ್ರಗೆ ಒಂದು ಮಿನಿರತ್ನ ವರ್ಗವನ್ನು ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆದಂಪುರ್ ವಿಮಾನ ನಿಲ್ದಾಣವು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಆದಂಪುರ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಆದಂಪುರ್ ಕಂಡುಬರ್ತಕ್ಕಂಥದ್ದು ಪಂಜಾಬಲ್ಲಿ. ಸೊ ಯಾಕೆ ಇದು ನ್ಯೂಸಲ್ಲಿ ಇದೆ ಅಂದರೆ ಇದನ್ನು ಮರುನಾಮಕರಣ ಮಾಡಲಾಗಿದೆ. ಏನಂತ? ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. ಯಾವುದನ್ನು? ಈ ಒಂದು ಆದಂಪುರ್ ವಿಮಾನ ನಿಲ್ದಾಣವನ್ನು. ಯಾವ ಹೆಸರಿಂದ? ಶ್ರೀ ಗುರು ರವಿದಾಸ್ ಮಹಾರಾಜ್ ವಿಮಾನ ನಿಲ್ದಾಣ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಗ್ನಿ ಅಭ್ಯಾಸ ಪರೀಕ್ಷೆಯನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಅಗ್ನಿ ಅಭ್ಯಾಸ ಪರೀಕ್ಷೆಯನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿದೆ? ಸೊ ಯಾವ ರಾಜ್ಯ ಅಂದರೆ ಸರ್ ಇದು ಅರುಣಾಚಲ್ ಪ್ರದೇಶದಲ್ಲಿ ನಡೆಸಲಾಗಿದೆ. ಅರುಣಾಚಲ್ ಪ್ರದೇಶದಲ್ಲಿ ಇವಾಗ ಅಗ್ನಿ ಪರೀಕ್ಷೆ ನಡೀತಾ ಇದೆ ಅಂತ. ಸೊ ಇಲ್ಲಿ ಅಂದರೆ ಒಂದು ಅಗ್ನಿ ಪರೀಕ್ಷಾ ಅನ್ನು ನಡೆಸಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಓಕೆ, ಇದನ್ನು ಯಾರ್ಯಾರ ಮಧ್ಯೆ ಅಂತಂದರೆ ನಮ್ಮ ಭಾರತೀಯ ಸೇನೆ ಮತ್ತು ಈ ಒಂದು ITBP ಅಂತ ಹೇಳ್ತೀವಿ.
ಮುಂದಿನ ಪ್ರಶ್ನೆ, ಭಾರತದ ಅಗ್ರ ನವೀಕರಿಸಬಹುದಾದ ಇಂಧನ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸೊ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ರಿನ್ಯೂವಬಲ್ ಎನರ್ಜಿ ಕ್ಯಾಪಸಿಟಿ ಇನ್ ಇಂಡಿಯಾ ಅಂತ. ಯಾವ ರಾಜ್ಯ ಅಂದರೆ ಅದು ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ ಕರೆಂಟ್ಲಿ. ಆ್ಯಂಡ್ ಇದು ಟೋಟಲಿ ಎಷ್ಟು ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಹೊಂದಿದೆ ಇವಾಗ ಪ್ರಸ್ತುತ ಅಂದರೆ 42.5 ಗಿಗಾವ್ಯಾಟ್. ಎಷ್ಟು? 42.5 ಗಿಗಾವ್ಯಾಟ್. ಸೊ ಇದು ನಮ್ಮ ಭಾರತ ದೇಶದ 16% ಹೊಂದಿದೆ ಇದು. ಯಾವುದು? ಗುಜರಾತ್ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ಪೂರ್ವ ವಾಯು ಕಮಾಂಡರ್ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಅಧಿಕಾರವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ಇದನ್ನು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂದರೆ ದ್ಯಾಟ್ ಈಸ್ ಈ ತೇಜಿಂದರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಯಾರು? ಆಪ್ಷನ್ ಡಿ, ತೇಜಿಂದರ್ ಸಿಂಗ್ ಅವರು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ತೇಜಿಂದರ್ ಸಿಂಗ್ ಅಂತ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಮುಗೀತು. ಸೊ ನಿಮಗೆ ಹೋಮ್ವರ್ಕ್ ಪ್ರಶ್ನೆ ಒಂದು ಕೊಡಬೇಕಲ್ವಾ? ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ಓಕೆ ಇಲ್ಲಿದೆ ನೋಡಿ. ಏನು? ಈ ಆದಂಪುರ ವಿಮಾನ ನಿಲ್ದಾಣವನ್ನು ಯಾವ ಹೆಸರಿಂದ ಮರುನಾಮಕರಣ ಮಾಡಲಾಗಿದೆ ಅಂದರೆ ನಿಮ್ಗೆ ಗೊತ್ತಾಯಿತು, ಯಾರು? ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ ಅಂತ. ಹಾಗೆ ಎಸ್ಟರ್ಡೇ ಕ್ಲಾಸಲ್ಲಿ ನಿಮಗೊಂದು ಹೇಳಿದ್ದೆ, ಈ ಸಿಕ್ಕಿಂನ ಒಂದು ವಿಮಾನ ನಿಲ್ದಾಣವನ್ನು ಮರುನಾಮಕರಣ ಮಾಡಲಾಗಿದೆ. ಆ ವಿಮಾನ ನಿಲ್ದಾಣ ಯಾವುದು, ಹಾಗೆ ಅದನ್ನು ಯಾವ ಹೆಸರಿಂದ ಮರುನಾಮಕರಣ ಮಾಡಲಾಗಿದೆ ಅಂತ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಹೇಳ್ತೀನಿ, ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತೇನೆ. ಓಕೆ, ಸೊ ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಏನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಪ್ಲೀಸ್ ಶೇರ್ ಮಾಡಿ. ಇದು ನಿಮಗೆ ಕೇಳಿರ್ತಕ್ಕಂಥ ಒಂದು ರಿಕ್ವೆಸ್ಟ್. ಓಕೆ, ಆ್ಯಂಡ್ ಟು ಮೈ ಆಲ್ ಸ್ಟೂಡೆಂಟ್ಸ್ಗೆ ಒಂದು ಕ್ಷಮೆ ಕೇಳ್ತೀನಿ. ಏನು ಅಂತಂದರೆ ಕ್ಲಾಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನನ್ನ ವರ್ಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ್ಯಂಡ್ ದೆನ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋ ಕಾರಣದಿಂದಾಗಿ ಮೊಬೈಲ್ ಸಹ ಸ್ವಲ್ಪ ಟಚ್ಚಲ್ಲಿ ಇರ್ತಾ ಇಲ್ಲ. ಸೊ ಅದಕ್ಕೆ ನಿಮ್ಮ ಟೆಲಿಗ್ರಾಮ್ ಮೆಸೇಜ್ಗಳಿಗೂ ಸಹ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಲಾಸ್ಟ್ 1 ವೀಕಿಂದ. ಸೊ ಬಟ್ ವಿ ಟ್ರೈ, ಇದನ್ನು ಕಂಟಿನ್ಯೂ ಮಾಡಿ ಆ್ಯಂಡ್ ದೆನ್ ಇದನ್ನು ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.